ವಿಸಂದ ವೈದ್ಯಸ್ನ ಎಲ್ಲ ರೀತಿಯ ಪ್ರೇಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಮತ್ತೊಂದು ದಿನ, ಮತ್ತೊಬ್ಬರು ಸಾಧಕರು, ಮತ್ತೊಂದು ದಕ್ಷ ವೈದ್ಯರೊಂದಿಗೆ ಯುವ ವೈದ್ಯರ ಸಂವಾದ ಎನ್ನುವ ವಿಶೇಷ ಸಂಚಯ. ಹರಿಹರಾಪುರ ಎನ್ನುವ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬರು ಪ್ರಾಕ್ಟೀಸ್ಟರ್ ಇದ್ದಾರೆ. ದೇಶ ವಿದೇಶಗಳಿಂದ ಅವರನ್ನು ಕಾಣಲು ಬರ್ತಾರೆ, ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋಕೆ ಬರ್ತಾರೆ. ಅಂತಹ ಒಬ್ಬ ವಿಶೇಷ ವ್ಯಕ್ತಿತ್ವವನ್ನು ಒಂದು ಸಣ್ಣ ಕವನದ ಮೂಲಕ ಪರಿಚಯಿಸ್ತಾ ಅವರ ಹಲವಾರು ವಿಶೇಷತೆಗಳ ಬಗ್ಗೆ ನಿಮಗೆ ಪರಿಚಯ ಆಗುತ್ತೆ. ಎಲ್ಲರೂ ಆದಷ್ಟು ಬೇಗ ಓದು ಮುಗಿಸಿ ಕೆಲಸ ಹಿಡಿಯುವ ಮನಸ್ಸು ಮಾಡಿದರೆ ಇವರು ಆ ವಯಸ್ಸಿನಲ್ಲಿ ಗುರುಕುಲ ಸೇರಿಕೊಂಡವರು. ದುಡಿಯಲು ದುಡ್ಡು ಮಾಡಲು ಎಲ್ಲರೂ ಹಳ್ಳಿ ಬಿಟ್ಟು ನಗರಕ್ಕೆ ಹೋದರೆ ಇವರು ದೇಶ ವಿದೇಶದವರನ್ನು ಹಳ್ಳಿಗೆ ಕರೆಸಿಕೊಂಡವರು. ದುಡಿಮೆ ಶುರು ಮಾಡಿದ ಮೇಲೂ ನಿತ್ಯ ಸ್ವಾಧ್ಯಾಯ, ಅಧ್ಯಾಪನ, ಅನುಷ್ಠಾನವನ್ನ ನಿಷ್ಠೆಯಿಂದ ಪಾಲಿಸಿಕೊಂಡು ಬಂದವರು. ವೈದ್ಯರೊತ್ತೆ ಹೆಸರು ಮಾಡಿದ ಮೇಲೂ ಕಡಿಮೆ ಸಮಯ, ಹೆಚ್ಚು ರೋಗಿಗಳು, ಹೆಚ್ಚು ಗಳಿಕೆ ಎನ್ನುವ ಧಾವಂತಕ್ಕೆ ಬಿಡದೆ ಆಯುರ್ವೇದ ಸಿದ್ಧಾಂತಗಳಿಗೆ ಸಂಪೂರ್ಣ ಸಮರ್ಪಿಸಿಕೊಂಡವರು. ಮನ್ನಣೆ ತಲೆಗೆ ಏರಿ ಅಹಂಕಾರ ಮನಸ್ಸಿಗೆ ನಾಟಿ ನೆರೆಹೊರೆಯವರು ಕಣ್ಣಿಗೆ ಕಾಣದಂತೆ ಬೀಗುವವರೇ ನಮ್ಮ ಸುತ್ತಲೂ ಇರುವಾಗ ತಮ್ಮ ನೆರೆಹೊರೆಯವರೊಂದಿಗೆ ವಸುದೈವ ಕುಟುಂಬಕಂಬದ ರೀತಿಯಲ್ಲಿ ಜೀವಿಸುತ್ತಿರುವವರು. ಇವತ್ತು ಅತ್ಯಂತ ಸಂತಸದಿಂದ ವಿಸಂದ ವೈದ್ಯ ಸ್ಥಾಪನೆಗೆ ಕಾರಣ ಅಂಥ ಒಬ್ಬ ಅದ್ಭುತ ವೈದ್ಯರನ್ನು ನಾವು ನಿಮ್ಮೊಂದಿಗೆ ಪರಿಚಯಿಸಿಕೊಳ್ತಾ ಇದ್ದೀವಿ. ಸರಳತೆ, ಸಜ್ಜನಿಕೆ, ಮಾನವೀಯ ಮೌಲ್ಯಗಳ ಸಾಕಾರ ಮೂರ್ತಿಯಾದ ಅತ್ಯದ್ಭುತ ವ್ಯಕ್ತಿತ್ವ, ಪ್ರತಿದಿನ ಕಲಿಯುವ, ಕಲಿಸುವ ಉತ್ಸಾಹ ತೋರುತ್ತಾ ಇಂದಿಗೂ ಭಾರತೀಯ ಶಾಸ್ತ್ರಗಳ ಆಯುರ್ವೇದ ಕ್ಷೇತ್ರದ ವಿನೀತ ವಿದ್ಯಾರ್ಥಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ವೈದ್ಯರುಗಳಿಗೆ ಮಾದರಿಯಾಗಿರುವ ಈ ಅಪರೂಪದ ವ್ಯಕ್ತಿ ಮತ್ಯಾವಲ್ಲ, ಡಾಕ್ಟರ್ ಅಶ್ವಥ್ ಶಾಸ್ತ್ರಿ ಅವರೊಂದಿಗೆ ನಾವಿದ್ದೀವಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶವೇ ಆಯುರ್ವೇದ ಕ್ಷೇತ್ರಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಮೀಸಲಿಟ್ಟುಕೊಂಡು ಒಂದಷ್ಟು ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ವೈದ್ಯರನ್ನು ಸಂಭ್ರಮಿಸಬೇಕು. ಅವರ ಸೌಲಭ್ಯಗಳ ಹಾದಿ ಮೂಲಕ ಯುವ ವಿದ್ಯಾರ್ಥಿಗಳಿಗೆ, ಯುವ ವೈದ್ಯರಿಗೆ ಒಂದಷ್ಟು ಮಾದರಿಯನ್ನು ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಸರ್, ಮೊದಲ ಪ್ರಶ್ನೆ ಸುಮಾರು ವಿಶೇಷತೆ ಆಗಿದೆ. ಯಾಕಂದರೆ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥ ಹಳ್ಳಿಗೆ ಒಂದು ಪ್ರಾಕ್ಟೀಸ್ ಶುರು ಮಾಡೋದಾಗಿರ್ಬೋದು, ಅಥವಾ ಓದು ಮುಗಿಸಿದ ನಂತರ ಪ್ರಾಕ್ಟೀಸ್ ಇರಬೇಕು ಅನ್ನೋ ಭಾವನೆಯಲ್ಲಿ ಇರುವಂತಹ ಎಷ್ಟೋ ಯುವಕರಲ್ಲಿ ನೀವು ಅದನ್ನೊಂದು ಪಾತ್ ಬ್ರೇಕಿಂಗ್ ಆಗಿ ಒಂದಷ್ಟು ಗುರುಕುಲ ಸೇರ್ಕೊಳ್ಬೇಕು, ಅದರ ಜ್ಞಾನವನ್ನು ಸರಿ ಪಡ್ಕೊಳ್ಬೇಕು, ನಂತರ ಓದಬೇಕು ಅನ್ನೋದಾಗಿರ್ಬೋದು, ಅಥವಾ ಪ್ರಾಕ್ಟೀಸ್ ಚೆನ್ನಾಗಾದ ನಂತರ ಎಲ್ಲೋ ಶಾಸ್ತ್ರಗಳನ್ನು ಮರೆಯುವಂತಹ ಒಂದು ಕಾಲದಲ್ಲಿ ನೀವು ಇಂದಿಗೂ ಈ ರೀತಿ ವಿದ್ಯಾರ್ಥಿಯಾಗಿ ಹಲವಾರು ಆಯಾಮಗಳಲ್ಲಿ ಅಕಾಡೆಮಿ ಆಗಿರ್ಬೋದು, ನಿಮ್ಮದೇ ಆದ ಈ ರೀತಿ ವಿದ್ಯಾರ್ಥಿಗಳಿಗೆ ಕೇಳ್ಕೊಡೋದಾಗಿರ್ಬೋದು, ವಿದ್ಯಾರ್ಥಿಯಾಗಿ ಇರುವಂತಹ ಆಗಿರ್ಬೋದು, ಹಲವಾರು ರೀತಿಯಲ್ಲಿ ನಮಗೆ ಮಾದರಿಯಾಗಿದ್ದೀವಿ. ಸೊ ಮೊದಲಿಗೆ ಈ ಹಾದಿ ಅಂದರೆ ಒಟ್ಟಾರೆ ಒಂದು 19-20 ವರ್ಷದ ಪ್ರಾಕ್ಟೀಸು, ಗುರುಕುಲ, ನಿಮ್ಮ ಪಡ್ಕೊಂಡಂತಹ ಒಂದು ಹಾದಿ, ಈ ಎಲ್ಲ ಹಾದಿಯನ್ನು ನೋಡಿದಾಗ ತಿರುವುಗಳು ಏನೇನು, ಯಾವ ತಿರುವುಗಳನ್ನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಯಾರ್ಯಾರಿಗೆ ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀರಾ? ಕೃತಜ್ಞತೆ ಅಂತ ಹೇಳಿದರೆ ಮೊದಲನೇದಾಗಿ ನಮ್ಮ ಗುರುಗಳಿಗೆ ಹೇಳಿರುತ್ತೆ, ಮತ್ತು ತಂದೆ ತಾಯಿ ಮತ್ತು ನನ್ನ ಗುರುಗಳು. ಯಾರು ಗುರುಗಳು ಅಂತ ಬರುತ್ತೆ, ಎಲ್ಲರೂ ಗುರುಗಳೇ. ಒಂಥರ ಸರ್ವಶ್ರೇಷ್ಠಾಸು ಲೋಕಯೇ ಧೀಮ ಆಚಾರ್ಯ ಸರ್ವಶ್ರೇಷ್ಠಾಸು ಲೋಕಯೇ ಧೀಮ. ನಮಗೆ ಪ್ರತಿಯೊಂದು ನಮ್ಮ ಮುಂದೆ ಆಗುವಂಥ ಎಲ್ಲ ಕಾರ್ಯಗಳು, ಕ್ರಿಯೆಗಳು ಅಥವಾ ಸನ್ನಿವೇಶಗಳು, ವ್ಯಕ್ತಿಗಳು ಎಲ್ಲರೂ ಕೂಡ ನಮಗೆ ಗುರುವಾಗಬಹುದು ಅನ್ನುವಂಥದ್ದಿರುತ್ತೆ. ಅದು ಒಂದು ಸಾಮಾನ್ಯ ಗುರುತ್ವ ಇದೆ. ಆದರೆ ನನ್ನ ಇದರಲ್ಲಿ ಅಂದರೆ ಮೊದಲ ತಿರುವುಗಳು ಅಂತ ಹೇಳಿದರೆ ಆಯುರ್ವೇದ ಜರ್ನಿಯಲ್ಲಿ ತಿರುವು ಅಂತ ಹೇಳಿದರೆ, ನನಗೆ PUCಯಲ್ಲಿ ನಾನು CET ಬರೆದಾಗ ನನಗೆ ಆಯುರ್ವೇದಕ್ಕೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ನನಗೆ ನನ್ನ ತಂದೆ ಒಂದು ಇದನ್ನು ಹೇಳಿದರು. ಅವಾಗ ನಾನು ಆಯುರ್ವೇದವನ್ನು ಚೂಸ್ ಮಾಡಿದ್ದು ಆಯಿತು. ನನಗೆ ಸಂತೋಷವಾಗಿ ನಾನು ಆಯುರ್ವೇದನ ಚೂಸ್ ಮಾಡಿದೆ. ಆಯುರ್ವೇದ ಕಲಿಬೇಕಾದ್ರೆ ನಾನು ನೆನೆಸ್ಬೇಕಾಗಿರೋದು ಡಾಕ್ಟರ್ ರಾಮನ್ ಸರ್ ಕೇಳಿರ್ಬೋದು. ಅವರೊಂದು ವಾಯ್ಸ್ ಆಫ್ ಆಯುರ್ವೇದ ಟು ದ ಗ್ಲೋಬಲ್ ಫೀಲ್ಡ್ ಅಂತ ಹೇಳುವಂಥ ಒಂದು ಅದ್ಭುತ ವ್ಯಕ್ತಿ. ಅವರ ವಾಯ್ಸು ನಮಗೆ ನನ್ನ ಪದಾರ್ಥಜ್ಞಾನ ಎಲ್ಲ ಅವರೇ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಿದ್ದ ರೀತಿ, ಒಪ್ಪಿಸ್ತಾ ಇದ್ದಿದ್ದ ರೀತಿ, ಅವರು ಇದನ್ನು ನೋಡಿ ನನಗೆ ಆಯುರ್ವೇದದ್ದು ತುಂಬ ಸಂತೋಷ ಇರುವಂಥದ್ದಿತ್ತು. ಅದನ್ನು ಮಾಡಬೇಕು ಅಂತ ಉತ್ಸಾಹ ಇತ್ತು. ಮತ್ತು ಹೌಸ್ ಸರ್ಜೆನ್ಸಿಯಲ್ಲಿ ನಾನು ಬಿಗಿನಿಂಗಲ್ಲಿ ನಾನು ಇದರಲ್ಲಿದ್ದೆ, ಕೊಪ್ಪದಲ್ಲಿದ್ದಾಗ ಡಾಕ್ಟರ್ ರಮೇಶ್ PV ವಿದ್ಯಾರ್ಥಿ ಅವರ ಕ್ಲಿನಿಕ್ಕಿಗೆ ನಾನು ಹೋಗ್ತಾ ಇದ್ದೆ. ಅವರು ಶುದ್ಧ ಆಯುರ್ವೇದವನ್ನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದಿದ್ದು ಒಂದು ಒಳ್ಳೆಯ ಹೃದಯವಂತ
ಆದರೆ ಹೌಸ್ ಏಜೆನ್ಸಿ 2 ವರ್ಷ ಅಂದರೆ ನಮ್ದು ಏನಾಗಿತ್ತು ಅಂದರೆ ಹೌಸ್ ಏಜೆನ್ಸಿ ನನಗೆ ಕೇರಳಕ್ಕೆ ಕೊಟ್ಟರು 2 ತಿಂಗಳಾದಮೇಲೆ. ನಾನು ಅದನ್ನು ಶ್ರೀದೇವಿಯಮ್ಮ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ MPP ನಮೂದಿರಿ ಅಂತ ಸರ್ ಅವರ ಅಂಡರಲ್ಲಿ ನಿಮಗೆ ಗೊತ್ತಿರ್ಬೋದು, ಒಂದು 400 ಬೆಡ್ಡೆಡ್ ಐ ಹಾಸ್ಪಿಟಲ್, ಒಂದು ಪ್ರೀಮಿಯಂ ಐ ಹಾಸ್ಪಿಟಲ್ ಆಫ್ ಇಂಡಿಯಾ ಆಯುರ್ವೇದದ್ದು ಇದರಲ್ಲಿ. ಆದರೆ ಅವ್ರ ಜೊತೆಗೆ ನಾನು ಹೌಸ್ ಏಜೆನ್ಸಿನ ಮುಗಿಸಿದ್ದಾಗಿತ್ತು. ಆದರೆ ನಮ್ಮ ಇದರಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ನನಗೆ ಮೊದಲ ದೊಡ್ಡ ತಿರುವು ಅಂತ ಹೇಳಿದರೆ ಅಹಂಕಾರಕ್ಕೆ ಪೆಟ್ಟು ಅಂತ ನಾನು ಹೇಳೋದು. ಅಂದರೆ ನಾವಿಲ್ಲಿ ಕಾಲೇಜಲ್ಲೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸು, ನಮಗೆ ಯಾವಾಗಲೂ ಕೂಡ ಎಷ್ಟು 2 ಸಬ್ಜೆಕ್ಟಲ್ಲಿ ಅವಾಗ ನನಗೆ ಫ್ರೀ ಸೀಟ್ ಸಿಗ್ತದೆ. ಅವಾಗ ಹೌದು ಇಂಟರ್ನ್ಶಿಪ್ ಮುಗಿದ ತಕ್ಷಣನೇ CET ಅಂತ ಏನಿಲ್ಲ, ಅವಾಗ ಬೇಸ್ಡ್ ಆನ್ ದ PUC ಅಂದರೆ ಮಾರ್ಕ್ಸ್ ನಾವು ಸ್ಕೋರ್ ಮಾಡಿದ್ರ ಮೇಲೆ ನಮ್ಗೆ ಸಿಗ್ತದೆ. ಒಂದು 2 ಸಬ್ಜೆಕ್ಟಲ್ಲಿ ಸಿಗ್ತಾ ಇತ್ತು. ನಾನು ಅವಾಗ ಮತ್ತೆ ಕಲ್ತಿದ್ದೆಲ್ಲದು ಕೂಡ ಇತ್ತಲ್ಲ, ಶ್ಲೋಕಗಳೆಲ್ಲ 2 ಸತಿ ಹೇಳಿದರೆ 3 ಸತಿ ಹೇಳಿದರೆ ಭಯ ಬರೋದು, ಅವಾಗೆಲ್ಲ ಎಲ್ಲ ತಿಳಿದಿದ್ದೇನೋ ಅಂತ ಒಂದು ದೊಡ್ಡ ಅಹಂಕಾರವೂ ಇತ್ತು. ನಾನು ನನ್ನ ಹೌಸ್ ಏಜೆನ್ಸಿ ಮುಗಿದ ಮೇಲೆ ನಾನು ಕೇರಳದಲ್ಲಿ ಇನ್ನೊಂದು ಪೂಂದೋಟ್ಟಂ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ 6 ತಿಂಗಳು ನಾನು ಮಾಡಲೇಬೇಕು ಅಂತಿದ್ದೆ. ಯಾಕಂದರೆ ರಮೇಶ್ ಡಾಕ್ಟ್ರು ಅದು ಮಾಡಿ ಬಂದವರಾಗಿದ್ದರು. ಒಂದು ಅಲ್ಲಿ ಹೌಸ್ ಏಜೆನ್ಸಿ ಅಂದರೆ ಮುಗಿದ ಮೇಲೆ ಅದೊಂದು 6 ತಿಂಗಳು ಮಾಡಿಬಂದು ಸ್ವಂತ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದು, MD ಮಾಡಬೇಕು ಅನ್ನೋದೊಂದಿತ್ತು. ಆ ಸಂದರ್ಭದಲ್ಲಿ ನನಗೆ ನನ್ನ ಸ್ನೇಹಿತ ಒಬ್ಬ ಜಪಾನಿಂದ ಒಂದು ಯೂನಿವರ್ಸಿಟಿ, ಕ್ಯೋಟೋ ಯೂನಿವರ್ಸಿಟಿ, ಅವರು ಸೌತ್ ಇಂಡಿಯನ್ ಟ್ರೆಡಿಷನಲ್ ಪ್ರಾಕ್ಟೀಷನರ್ಸ್ ಅಂತ ಅವರ ಡಾಕ್ಯುಮೆಂಟೇಶನ್ ಮಾಡ್ತಾಯಿದ್ರು. ಸೊ ನಾವು ದಿನಾಲೂ ಕೂಡ ನಮ್ಮ ಒಬ್ಬೊಬ್ರದ್ದು ಇದಕ್ಕೆ ಅಲ್ಲ ಹೇಮಾ ಶೆಟ್ಟರ್ ಅಂತ ಒಬ್ಬರು ಜಪಾನ್ನವರು ಇದ್ದರು, ಇವ್ರದ್ದೊಂದು 2-3 ತಂಡ ನಮ್ಮ ಕ್ಯಾಮಲ್ಲಿ ಹಿಡ್ಕೊಂಡು ಹೋಗೋದು. ಆಗ ನಾನು ನನ್ನ ಕರ್ಕೊಂಡು ಹೋಗೋ ಅಂತ ಹೇಳಿದೆ. ಒಂದು ಭಾನುವಾರ ಇವತ್ತು ಭಾನುವಾರ ಎಲ್ಲ ಹೋಗೋಣ ಅಂತ. ಸೊ ಹೋದ್ವು ನಾವು. ಅಂದರೆ ಒಂದು 1 ತಾಸು ಜರ್ನಿ ಮಾಡಬೇಕು ಹಾಸ್ಪಿಟ್ಲಿಂದ. ಆಮೇಲೆ ಅಲ್ಲಿ ಒಂದು 5 ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಹೋಗಬೇಕು. ಅದು ನಡ್ಕೊಂಡು ಅಲ್ಲ ಒಂದು 2.5-3 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು. ಅಲ್ಲಿ ಹೋಗಿ ಒಳಗಡೆ ಒಂದು ಕಾಡು ಮನೆಯಲ್ಲಿ, ತುಂಬ ಕಾಡು ಮನೆ ಯಾವುದೂ ಇಲ್ಲ. ಅಲ್ಲಿ ಅತೀ ವಯಸ್ಸಾಗಿ ಅಂದರೆ 83 ವರ್ಷ ಆವಾಗಿಲ್ಲ, ಈ ಸಣ್ಣಕ್ಕಿದ್ದು ಒಂದು ಸಣ್ಣ ಒಣಗ ಅಂತ ಹೇಳ್ತಾರೆ, ಅಂದರೆ ನಮ್ಮ ಇದರಲ್ಲಿ ರಂಗೋಟಿ, ಅದು ಒಂದು ಸಣ್ಣದಿದ್ದು ಕಟ್ಕೊಂಡು ಅಷ್ಟೇ ಇಟ್ಕೊಂಡು ಕೂತಿದ್ದಾರೆ. ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಇವ್ರು ಹೋಗ್ತಿದ್ದಾರೆ, ನಾನು ಹಿಂದ್ಗಡೆಯಿಂದ ಹೋಗ್ತಾ ಇದ್ದೆ. ಅರೆ ಇವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಹೋಗ್ತಿದ್ದಾರೆ ಏನಿದು ಅಂತ ನನಗೆ. ಅಂದರೆ ಆಮೇಲೆ ಅಲ್ಲಿ ಇಂಟರ್ವ್ಯೂ ನಡೀತು, ಒಂದು 3/4 ಗಂಟೆ ಇಂಟರ್ವ್ಯೂ ಮುಗಿಸಿ ಆಗುವಾಗ ನಿಜವಾಗ್ಲೂ ಅವತ್ತು ನನಗೆ ಒಂಥರ ಸತ್ಯ ದರ್ಶನ ಅಂತ ಹೇಳಿದರೆ, ನನಗೆ ಏನೂ ಗೊತ್ತಿಲ್ಲ ಅನ್ನೋದು ಅವತ್ತು ಗೊತ್ತಾಯ್ತು. ಅಂದರೆ ಎಷ್ಟು ಮಟ್ಟಿಗೆ ಅನಿಸ್ಬಿಡುತ್ತಂದರೆ, ನಾನು ಅಹಂಕಾರ ಮೇಲೆ ಹೋಗಿದ್ದವನು, ಭೂಮಿಗೂ ಬರಲಿಲ್ಲ, ಪಾತಾಳಕ್ಕೆ ಹೋಗ್ಬಿಟ್ಟೆ ಅಂತ ಅನಿಸ್ತು. ವೈದ್ಯ ಒಳ್ಳೂರು ಶಂಕರನ್ ನಂಬೋದು, 1983ನೇ ವರ್ಷ. ಅವಾಗ ನಾನು ವಾಪಸ್ಸು ಅಂದರೆ ನನಗೆ ತುಂಬ ಹೃದಯ ಭಾರ ಆಗ್ತದೆ. ಸೊ ನಾನು ವಾಪಸ್ ಬಂದು 2 ದಿನ ನನಗೆ ಇದ್ದೇ ಇರಲಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ನಾನು ವಾಪಸ್ ಹೋಗೋದೇ ಒಂದು ದಾರಿ, ಯಾಕಂದರೆ ನಾನು ತುಂಬ ದೂರ ಇದ್ದೀನಿ ಅನ್ನೋದು ಗೊತ್ತಾಗಿರೋದು. ನಾನು ಕಲ್ತಿರುವಂಥದ್ದು, ನನಗೆ ಸರ್ಟಿಫಿಕೇಟ್ ಇರುವಂಥದ್ದು, ನಾನು ಎಲ್ಲೋ ಇದು ಎಲ್ಲೂ ನನಗೂ ಉಪಯೋಗ ಇಲ್ಲ, ನಾನು ಇನ್ನೊಬ್ಬರಿಗೆ ಅನುಕೂಲ ಮಾಡೋದಕ್ಕೂ ಹೋಗಲಿಲ್ಲ, ನನಗೆ ಉಪಯೋಗ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅನಿಸ್ಬಿಟ್ಟು ಇದ್ದಾಗ 2 ದಿನ ಆದಮೇಲೆ ಒಂದು ಸ್ವಲ್ಪ ಕಾಲ ಒಂದಷ್ಟು ಹೀಲ್ ಮಾಡತ್ತಲ್ಲ, ಸ್ವಲ್ಪ ಧೈರ್ಯವನ್ನು ಹೋಗಿ ಹೇಳ್ಕೊಡೋಕ್ಕಾಗತ್ತೆ ಅಂತ ಕೇಳಿದೆ. ಅವಾಗ ಅವರು ಆಯ್ಕೊಟ್ಟೆ, ಹೇಳ್ಕೊಡೋಣ, ಅದಕ್ಕೇನಂತೆ. ಆದರೆ ನೀನು ಹೀಗಿದೆಯಲ್ಲ ಪೂಂದೋಟ್ಟಂ, ಅಲ್ಲೂ ಕೂಡ ಅಷ್ಟವೈದ್ಯನಿಂದನೇ ಕಲಿತರು, PMS ರವೀಂದ್ರನಾಥ್ ಸರ್ ಅಂತ ಅವರು ಅದ್ಭುತ ವ್ಯಕ್ತಿ. ಅಲ್ಲಿ ಕಲಿತ್ರೆ ಆಸ್ಪತ್ರೆ ಎಲ್ಲ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ. ನಾನು ಹೇಳಿದೆ, ನನಗೆ ಆಸ್ಪತ್ರೆದೆಲ್ಲ ಪ್ರಶ್ನೆ ಅಲ್ಲ, ನೀವು ಅವತ್ತು ಏನು ಹೇಳ್ತಿದ್ರೆ ಅದು ನನಗೆ ಎಂತೂ ಗೊತ್ತಿಲ್ಲ, ಅದು ಬೇಕಾಗಿದೆ ಹೇಳೋಣ ಅಂತ. ಇದಕ್ಕೆ ಅವರು ಸಪೋರ್ಟ್ ಮಾಡಿದ್ರು, ಪೂಂದೋಟ್ಟಂನಲ್ಲಿ ಸಹಾಯ ಮಾಡಿದರು. ಅಂದರೆ ನಾನು ಅರ್ಧ ದಿನ ಮಾತ್ರ ಇರೋದು, ನಾನು 6 ತಿಂಗಳು ಇರ್ತೀನಿ ಅಂತ ಹೇಳಿ ವಾಪಸ್ ಬರೋನಿದ್ದೆ. ಅವಾಗಲೇ 4 ತಿಂಗಳಾಗಿತ್ತು. ಪೂಂದೋಟ್ಟಂನಲ್ಲಿ ಅಂದರೆ ನನಗನ್ನಿಸಿದಂಗೆ ಆ ತೀವ್ರತೆ ಇದ್ದಾಗ ಕಾಲ ಸಪೋರ್ಟ್ ಮಾಡುತ್ತೆ. ನನಗೆ ಅದು ಬೇಕೇ ಬೇಕಾಗಿದ್ದರಿಂದ ನಾನು ಅವ್ರ ಹತ್ರ ಕೇಳಿದಾಗ ಅವರು ಕೂಡ ಆಯಿತು, ನೀನು ಅರ್ಧ ದಿನ ಇದು ಮಾಡು, ಅರ್ಧ ದಿನ ಅಲ್ಲಿ ಹೋಗ್ಬರಕ್ಕೆ ನನಗೆ ಬೇಕೇ ಬೇಕು, ನಾನು ಇಲ್ಲಿ ಇರ್ತೀನಿ, ಅಲ್ಲಿ ಕಲಿಯೋಕ್ಕಾಗಿದ್ದೀನಿ. ಬಟ್ ನನಗೇನು ಮಾಡಿದ್ರು, ಪೂಂದೋಟ್ಟಂನಲ್ಲೇ ಐ ವಿಭಾಗವನ್ನು ಕೂಡ ಅಲ್ಲೇ ನೀನು ಶ್ರೀದೇವಿ ಮುಂದೆ ಬಂದಿದೆಯಲ್ಲ ಮಾಡಿಬಿಡಿ ಇಲ್ಲ ಅಂತೇಳಿ ಮಾಡಿಬಿಡ್ಬಿಡಿ, OP ಅಂತ ಮಾಡಿಕೊಡಕ್ಕೆ ಹೇಳ್ಬಿಡಿ. ಸೊ ಅವರು ಅನುಕೂಲ ತುಂಬ ಮಾಡಿದರು. ಅದರಿಂದ ನನಗೆ ಹೋಗ್ಬರಕ್ಕೆ ಏನು ಅದರ ಒಂದು ವಿಶೇಷತೆ ಇದೆ ಅನಿಸುತ್ತೆ ಸರ್. ಅಂದರೆ ಆ ಪೂಂದೋಟ್ಟಂಗಿಂತ ಗುರುಗಳು ಹೋಗೋದು
ಎಕ್ಸ್ಪೀರಿಯನ್ಸ್ ಅಂತ ಕೇಳ್ಬೇಡಿ. ಹೌದಂದ್ರೆ ಅದು ನಾನು ಅದಂದ್ರೆ ಮುಂದೋಟಮಿಂದ ಹೋಗ್ಬೇಕಂದ್ರೆ ಗುರುಗಳ ಹತ್ರ ಗುರುಗಳು 9 ಗಂಟೆಗೆ ಬರಕ್ಕೆ ಹೇಳಿದ್ರು. ನಾನು 5:30 ಅಲ್ಲಿ ಮುಂದೋಟಮದ ವಿಶೇಷತೆ ಅಂತ ಹೇಳಿದ್ರೆ ಡಾಕ್ಟರ್ಗಳೇ ಚಿಕಿತ್ಸೆ ಮಾಡೋದು ಪೇಷಂಟ್ಗೆ. ನೀವು ಬಂದಾಗ ನಾನು ಬೆಳಿಗ್ಗೆ ನನಗೆ ನಂದು 8:30 ತನಕ ಚಿಕಿತ್ಸೆ, ಅಲ್ಲಿ ಡಾಕ್ಟರ್ ಚಿಕಿತ್ಸೆ ಮಾಡೋದು. ಸೊ ನಾವು 5:30ಯಿಂದ 7:30 ತನಕ ನಾನು ಚಿಕಿತ್ಸೆ ಮಾಡ್ತಿದ್ದೆ. ಅಭ್ಯಂಗ, ಧಾರ, ವಸ್ತಿ, ಕಿಡಿ ಯಾವ್ದು ಇರುತ್ತೋ ನನಗೆ ವಹಿಸಿರುವಂಥದ್ದು ಇರುತ್ತೋ ಅದನ್ನ ಮಾಡಬೇಕು. 5:30ಯಿಂದ 7:30 ತನಕ. 7:30ಯಿಂದ 7:30ಗೆ ಒಂದು ಪಟ್ಟ ಸ್ನಾನ ಮಾಡಿ ಒಂದು ಸ್ವಲ್ಪ ಏನೋ ಒಂದು ತಿಂಡಿ ತಿಂದು ಬಸ್ ಹಿಡಿಬೇಕು. 7:45 ಬಸ್ ಹಿಡಿಬೇಕು. ನಾನು 1/4 ಗಂಟೆಲಿ ಇಷ್ಟ ಆಗಬೇಕು. 7:45ದಿಂದ ಮತ್ತೆ 2 ಬಸ್ ಚೇಂಜ್ ಮಾಡ್ಕೊಂಡು ಒಂದು ಸ್ಥಳಕ್ಕೆ ಹೋದ್ರೆ ಆಮೇಲೆ ಅಲ್ಲಿಂದ ಮತ್ತೆ 3 ಕಿಲೋಮೀಟರ್ ನಡೀಬೇಕಷ್ಟೇ. ಅದು ಒಳಗಡೆ 9 ಗಂಟೆ ಒಳಗೆ ಗುರುಗಳ 9 ಗಂಟೆಗೆ ಅಂತ ಹೇಳಿದ್ರು. 8:59ಕ್ಕೆ ಎತ್ತಿದ್ದಾನೆ. ಅವಾಗ ಎಲ್ಲಾರು ಒಂದು ಬಸ್ ಲೇಟ್ ಆಯ್ತು, 3 ನಿಮಿಷ ಲೇಟ್, ಅವಾಗ ಓಡ್ಬೇಕು. ನಾನು ಇಟ್ಕೊಂಡಿದ್ದಾನೆ 9 ಗಂಟೆಗೆ ಗುರುಗಳು ರೆಡಿ ಇತ್ತು. ಅಂದ್ರೆ ಇನ್ನು 5 ನಿಮಿಷ ಲೇಟ್ ಹಂಗಿದ್ದೆಲ್ಲ ಇಲ್ಲ. 9 ಗಂಟೆಗೆ 9 ಗಂಟೆ ರೆಡಿನೇ ಅವರು ಮಾಡಿ ಮೇಲೆ ಅವ್ರದ್ದು ಒಬ್ಬರಿಗೆ ಅದು 100 ವರ್ಷದ್ದು ಮನೆ ಹಳೆ, ಅದ್ರ ಮೇಲೆ ಅವರು ಕಾಯ್ತಾ ಇರ್ತಿತ್ತು. ಅವಾಗ ನಾನು ಅಲ್ಲಿ ಹೋಗ್ಬೇಕು. 9ರಿಂದ 12 ಗಂಟೆ 12:30 ತನಕ ಆಗತ್ತೆ. ಆಮೇಲೆ ಮತ್ತೆ ವಾಪಸ್ ಅದೇ ಥರ ಹಿಡ್ಕೊಂಡು ಬರಬೇಕು. ಮತ್ತೆ 1:30 ಗಂಟೆ ಕಾಲ ಬಸ್. 2 ಗಂಟೆಗೆ ವಾಪಸ್ ಬಂದು ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ನನಗೆ ಓಪಿ ಅದೊಂದು 4:30 ತನಕ. 4:30ಯಿಂದ ಮತ್ತೆ ಚಿಕಿತ್ಸೆ, ಮತ್ತೆ 2 ಸಂಜೆ ಚಿಕಿತ್ಸೆ. ನಾವು 4:30 ಒಂದು 5:30 ತನಕ ಆಗೋದು. 6 ಗಂಟೆಗೆ ಒಂದು ನಾನು ಅಭ್ಯಂಗ ಮಾಡ್ತಾ ಇದ್ದೆ. ನನ್ನನ್ನು ಉಳಿಸಿದ್ದೆ ಅದು ನಿತ್ಯ ಅಭ್ಯಂಗ, ಧನ್ವಂತರತೆ ಇಲ್ಲ ಅಭ್ಯಂಗ. ಅಂದರೆ ನಾನು ಅಪ್ಲಿಕೇಶನ್ ಮಾಡಿ 6ರಿಂದ 8 ಗಂಟೆ ತನಕ ಸ್ವಾಧ್ಯಾಯ. ಅಲ್ಲಿ ಏನು ಕಲ್ತ್ಕೊಂಬಂದಿದ್ದೋ ಅದನ್ನು ಮತ್ತೆ ಅಧ್ಯಯನ ಮಾಡೋದು, ಮತ್ತೆ ಅಂದಾಜಾಗಿದ್ದನ್ನು ಬರೆದಿಟ್ಕೊಡೋದು. ಸಣ್ಣದಾಗಿರಲಿ ಏನೇ ಆಗಿಲ್ಲ ನನಗೆ ಗೊತ್ತಾಗಿಲ್ಲ. ಒಂದು ಶುದ್ಧ ಸಂಸ್ಕೃತ, ಶುದ್ಧ ಮಲಯಾಳಂ ಬಿಟ್ಟರೆ ಅವರಿಗೆ ಯಾವುದು ಬರೋದಿಲ್ಲ. ನಮ್ಮ ಸಂಸ್ಕೃತ ಹೆಚ್ಚಿಗೆ ಏನು ಸುಖ ಇಲ್ಲ, ಏನೂ ಸುಖ ಇಲ್ಲ ಆ ಟೈಮಲ್ಲಿ. ಅದಕ್ಕೆ ನಾನು ಈಗ ಪ್ರಭಾಷಣೆಂದು ಪಟ್ಟ ಶಿಷ್ಯ, ನಾನು ಈಗ ಸೇರ್ಕೊಂಡಿದ್ದೀನಿ. ಮತ್ತೆ ಶುದ್ಧ ಮಲಯಾಳಂ ನನಗೆ ಬರ್ತಿರ್ಲಿಲ್ಲ. ನಾನು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ, ಯಾಕಂದ್ರೆ ಅವರು ಪೂರ್ಣ ಶುದ್ಧ. ಅವ್ರು ಹೇಳಿದ ನನಗೆ ಸ್ವಲ್ಪ ಅರ್ಥ ಆಗುತ್ತೆ, ನಾನು ಹೇಳಿದ ಅವ್ರಿಗೆ ಅರ್ಥ ಆಗಲ್ಲ. ಹಾಗಾಗಿ ಏನು ಮಾಡ್ತಿದ್ರು, ಅದು ಅಲ್ಲ ಅವರಿಗೂ ಹೇಳ್ಕೊಡ್ಬೇಕು ಅಂತ ಆಸೆ, ನನಗೂ ಕಲಿಬೇಕಂತ ಆಸೆ ಅನ್ನೋದೇ 6 ತಿಂಗಳು ನಡೆಸ್ಕೊಂಡಿದ್ದು. ಅಂದ್ರೆ ಅವ್ರು ಹೇಳ್ತಾರೆ, ನಾನು ಕೇಳಿದ್ದೇನೋ ಅವ್ರಿಗೆ ಅರ್ಥ ಆಗಲ್ಲ, ನಾನು ಕೇಳಿದೇನೋ ಅರ್ಥ ಆಗುತ್ತೆ. ಅರ್ಧಂಬರ್ಧ ಮಲಯಾಳಮಲ್ಲಿ ಎಂತೂ ಆಗುತ್ತೆ, ಆದರೂ ಕೂಡ ಅವ್ರು ಎಂತೂ ಹೇಳೋರು. ನಾನು ಕೇಳಿ 6 ತಿಂಗಳಾಗೋಷ್ಟೊತ್ತಿಗೆ ಒಂದಷ್ಟು ಇವನಿಗೆ ಅದ್ರ ನಂತರ ಆಮೇಲೆ ಮತ್ತೆ 6 ತಿಂಗಳು ಅಂತ ಹೇಳಿ 5 ವರ್ಷ 6 ತಿಂಗಳು ಕಲಿತು ಬರ್ತೀನಿ ಅಂತ ಹೋದವರು 5 ವರ್ಷಗಳ ಅದು ನಿಲ್ಲಿಸ್ಕೊಂಡ್ರು. ಇದು ಮೊದಲ ಅಮೆರಿಕಾ ತಿರುವು. ಆಮೇಲೆ ಅವರೇ ಹೇಳಿದ್ರು, ಅಂದರೆ ಇನ್ನು 1 ತಿಂಗಳ ನಂತರ ಅಂದರೆ ನೀನು ಹೊರಡೋಕ್ಕೆ ಸಮಯ ಬರ್ತದೆ ಅಂತ ಅವರೇ ಹೇಳಿದ್ರು. ಅಷ್ಟೊತ್ತಿಗೆ ನನಗೆ ಮತ್ತೆ ಗುರುಗಳಿಗೆ ತುಂಬ ಒಳ್ಳೆಯ ಬಾಂಧವ್ಯ ಇತ್ತು. ಅಂದರೆ ಅದಿರುತ್ತೆ ಹಾಗೆ. ಯಾವಾಗ ಗುರುಗಳು ಇನ್ನು ನಿನಗೆ ಹೊರಡ ಸಮಯ, ನಾನು ಹೇಳಿದೆ ಅವಾಗ, ಇಲ್ಲ ಇದು ನನಗೆ ಇನ್ನೂ 2 ವರ್ಷ ಬೇಕು ಅನ್ನಿಸ್ತಾ ಇದೆ. ಅವರು ಹೇಳಿದ್ರೆ ಟೀಚರ್ ಕ್ಯಾನ್ ಬೈ ಯು ಎ ಟಿಕೆಟ್. ಅವರು ಹೇಳಿದ್ದಾನೆ ಸಂಸ್ಕೃತದಲ್ಲಿ, ಎ ಟೀಚರ್ ಕ್ಯಾನ್ ಬೈ ಯು ಎ ಟಿಕೆಟ್. ಯು ಕ್ಯಾನ್ ಟ್ರಾವೆಲ್ ಫಾರ್ ಯು, ಯು ಹ್ಯಾವ್ ಟು ಟ್ರಾವೆಲ್ ಫಾರ್ ಯುವರ್ ಸೆಲ್ಫ್. ಯು ಹ್ಯಾವ್ ಎ ಟಿಕೆಟ್, ಸ್ಟಾರ್ಟ್ ಯುವರ್ ಜರ್ನಿ ಹೇಳಿ ಹೇಳಿದ್ದಾರೆ. ಗುರುಗಳಾದ್ಮೇಲೆ ಮತ್ತೆ ಬಂದ್ರಿ. ಅಂದರೆ ಇದು ಒಂದು ತಿರುಗಿ ಅನ್ಸುತ್ತೆ ಸರ್. ಎಲ್ಲರೂ ಮತ್ತೆ ನೀವು ಮಾಡರ್ನ್ ಪ್ರಾಕ್ಟೀಸ್ ಸಹ 2 ಆಸ್ಪತ್ರೆಗಳಲ್ಲಿ ಅಂದರೆ ಇನ್ನೊಬ್ಬರು ಗುರುಗಳನ್ನ ನಾನು ಈ ಸಮಯದಲ್ಲಿ ನೆನೆಸ್ಕೊಂತೀನಿ. ನಿಮಗೆ ಗೊತ್ತಿರ್ಬೋದು, ಡಾಕ್ಟರ್ ಪ್ರಸಾದ್ ಸರ್ ಅಂತ. ಪ್ರಸಾದ್ ಸರ್ ಅನ್ನೋರು ಅಂದರೆ ಅತ್ಯದ್ಭುತ ವ್ಯಕ್ತಿಗಳಲ್ಲಿ ಒಂದು, ಮತ್ತೆ ಒನ್ ಆಫ್ ದ ಶಾರ್ಪೆಸ್ಟ್ ಮೈಂಡ್ ಇನ್ ದ ಫೀಲ್ಡ್ ಅಂತ ನನಗೆ, ನಾನು ಸುಮಾರು ಜನ ಭೇಟಿಯಾಗಿರೋದ್ರಿಂದ ಹೇಳ್ತದೆ. ಇಟ್ಸ್ ಜಸ್ಟ್ ಲೈಕ್ ಎ ಅಗ್ನಿ. ಆ ಥರದ್ದು ಶಾಸ್ತ್ರವನ್ನು ಅಂದರೆ ಹೇಳಿದೆ, ಶಬ್ದರೂಪದಲ್ಲಿ ಹೇಳುವ ಶಾಸ್ತ್ರ. ಯು ಹ್ಯಾವ್ ಟು ರೀಡ್ ಇನ್ ಬಿಟ್ವೀನ್ ದ ಲೈನ್ಸ್ ಅನ್ನೋದು 2ನೇ ಲೆವೆಲ್ ಶಿಷ್ಯತ್ವ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಶಾಸ್ತ್ರ ಆಸ್ ಇಟ್ ಈಸ್ ಫಸ್ಟ್. ಅದಕ್ಕೆ ಶ್ರವಣ ಅಂತ ಹೇಳಿದ್ರು. ಶ್ರವಣ ಅಂತ ಹೇಳಿದ್ರೆ, ಶ್ರವಣ ಅಂದರೆ ಹಾಗೆ ಅಂದರೆ ಶ್ರವಣ ಅಂತ ಹೇಳಿದ್ರೆ, ಶಾಸ್ತ್ರವೋ ಗುರುವಾಕ್ಯವೋ ಏನನ್ನು ಹೇಳಲು ಹೋಗುತ್ತಿದೆಯೋ ಅದನ್ನು ಅದೇ ಥರ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಶ್ರವಣ. ನನಗೆ ಅರ್ಥ ಆಗಲ್ಲ,
ಶಾಸ್ತ್ರ ಏನು ಹೇಳಿದ್ರೆ ಮತ್ತೆ ಗುರುವಾಕ್ಯ ಏನು ಹೇಳಿದ್ರೆ ಅದನ್ನ ಅದೇ ಥರದ ಅರ್ಥ ಮಾಡ್ತಾರೆ. ಆ ಲೆವೆಲ್ಗೆ ರೀಚ್ ಆಗಕ್ಕೆ ನಮಗೆ ಕಷ್ಟಕರ ಇದೆ ಈಗ. ಹೌದು ಸರ್. ದೆನ್ ವಿ ಹ್ಯಾವ್ ಟು ಗೋ ಫಾರ್ ದ ರೀಡಿಂಗ್ ಇನ್ ಬಿಟ್ವೀನ್ ದ ಲೈನ್ಸ್. ರೀಡಿಂಗ್ ಇನ್ ಬಿಟ್ವೀನ್ ದ ಲೈನ್ಸ್ ನಾವು ಶ್ರವಣ ಕೇಳಿ ದೆನ್ ಮನನ, ಅನಲೈಸ್ ಮಾಡಿ 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 at the peak of the analysis you get lot of questions you may answer by yourself. There are many questions you may ask with your teacher again, and you have at the end sahana bhavatu sahana bhulantu saha viriya, you get the virya, you get the yukti, you get the logic. ಆ ಯುಕ್ತಿಯನ್ನ ಹಿಡಿದು when you are able to understand the science that is in between the lines and you ಅದನ್ನ ಅಪ್ಲೈ ಮಾಡಬೇಕು. ನಿರಂತರವಾಗಿ ನನ್ನ ನಿತ್ಯ ಜೀವನದಲ್ಲಿ ಅಪ್ಲೈ ಮಾಡ್ತಾ ಬಂದಾಗ ಪ್ರಾಕ್ಟೀಸ್ ಅದು ಮತ್ತು ಇದರದ್ದು ದೆನ್ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ವಿದ್ಯೆ ಇದ್ದು ವಿಜ್ಞಾನ ಆಗುತ್ತೆ, ಎಕ್ಸ್ಪೀರಿಯನ್ಸ್. ಸೊ ವಿಜ್ಞಾನಗಳು ಆಗ್ತಾ ಹೋದಂಗು ಆಫ್ಟರ್ ಎ ಪಾಯಿಂಟ್ ಆಫ್ ಟೈಮ್ ಯು ಅಂಡ್ ದಟ್ ವಿಜ್ಞಾನ ಇಸ್ ನಾಟ್ ಡಿಫರೆಂಟ್, ಯು ಬಿಕಮ್ ದ ಎಕ್ಸ್ಪೀರಿಯನ್ಸ್ ಇಟ್ಸೆಲ್ಫ್. At that point you have the third level of insight into that aspect. That is the third level ಶಿಷ್ಯತ್ವ for that aspect. ಸೊ ಆ ಥರದ ಇದರಲ್ಲಿ ಪ್ರಸಾದ್ ಸರ್ ಅಂದರೆ ಬೆಂಕಿ ಅಂತ ಹೇಳ್ತಿದ್ದ. ಸೊ ಅವರು ನನಗೇನಾಗಿತ್ತು ಅಂತ ಹೇಳಿದ್ರೆ, ನನಗೆ ಕಲಿಬೇಕು ಅಂತಿದ್ದು ಗುರುಗಳು ನನಗೆ ಅದರಲ್ಲಿ ಕಂಡ ಮೇಲೆ ನನ್ನದು ಏನಂತ ಹೇಳಿದ್ರೆ ನನ್ನ ಐ ಸರೆಂಡರ್ ಟು ದೆಮ್ ಕಂಪ್ಲೀಟ್ಲಿ. ಅಂಡ್ ಆ ವಿಷಯ ಬಿಟ್ಟು ಮತ್ತೆ ಇನ್ಯಾವುದು ನನಗೆ ಮುಖ್ಯ ಅಲ್ಲ. ಐ ಫೋಕಸ್ ಅಂಡ್ ಐ ವಿಲ್ ಲರ್ನ್ ವಿತ್ ದೆಮ್ ಅನ್ನೋದು ನನ್ನದು ಒಂದು ಮೊದಲಿಂದನೂ ಇದ್ದಿದ್ದೊಂದು ವೇ ಆಫ್ ಲರ್ನಿಂಗ್ ನನ್ನ. ಸೊ ಪ್ರಸಾದ್ ಸರ್ ಹತ್ರ ನಾನು ಅವಾಗ ನಂದ ಈಗಲೂ ಸ್ವಲ್ಪವೇ ಅವಾಗ ಏನೂ ಗೊತ್ತಿಲ್ಲದ ಸಂದರ್ಭದಲ್ಲೂ ನಾನು ಪ್ರಸಾದ್ ಸರಿಗೆ ಕೇಳಿದೆ, ಸರ್ ನನಗೆ ನಿಮಗೆ ಗುರುಗಳ ಹತ್ರ ನಾನು ಕಲ್ತು ಬರ್ತಿದ್ದೀನಿ, ನನಗೆ ಡೌಟ್ಗಳು ಸುಮಾರು ಬರುತ್ತೆ, ನೀವು ನನಗೆ ಅಂತ ಹೇಳ್ಕೊಡ್ಬೇಕು ಅಂತ ಹೋಗಿ ಅದಕ್ಕಾಗಿ ನಾನು ಪ್ರಸಾದ್ ಸರ್ ತ್ರಿಶೂರಲ್ಲಿ ಅವ್ರ ಹತ್ರ ನಾನು ಅಲ್ಲಿಗೆ ಹೋಗಿ ನನಗೆ ಖುದ್ದಾಗಿ ಮಾತಾಡಿ ಅವರು ಆಯಿತು ನೀನು ಮಾಡೋಣ ಅಂತ ಹೇಳಿದ್ರು. ಸೊ ಬೆಳಿಗ್ಗೆ ಸಂಜೆ ನಾನು 6 ಗಂಟೆಯಿಂದ 8 ಗಂಟೆ ತನಕ ಅಭ್ಯಂಗ ಮಾಡಿ ಓದೋದು, 8 ಗಂಟೆಗೆ ಒಂದು ಸ್ನಾನ ಮಾಡಿ ಆಮೇಲೆ ಇದು ಕೂತ್ಕೊಳ್ಳೋದು, ಅಂದರೆ ಹೋಗಿ ರಾತ್ರಿ ಊಟ ಮಾಡೋದು. ಆಮೇಲೆ 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ಮುಗಿಯೋದು. 9ರಿಂದ 9:20ಕ್ಕೆ ಪ್ರಸಾದ್ ಸರ್ ನನಗೆ ಟೈಮ್ ಇದ್ದಿದ್ದು. ನೀವು ಆಸ್ಕ್ ವಾಟ್ ಎವರ್ ದ ಕ್ವಶನ್ಸ್ ಯು ಹ್ಯಾವ್. ನಂದು ಎಲ್ಲ ಅದೇ ಸಣ್ಣ 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 ಪ್ರಶ್ನೆಗಳೇ, ಅಂದರೆ ಎಲ್ಲ ಅದನ್ನೆಲ್ಲ ಹೇಳೋರು. 9:20ಕ್ಕೆ ಆಮೇಲೆ ಮತ್ತೆ ಅಲ್ಲಿ ಕೆಲವು ಟಕ್ಕರ್ಸ್ ಎಲ್ಲ ಇರ್ತಿದ್ರು, ಮತ್ತೆ ಅದು ವಿದ್ಯಾರ್ಥಿಗಳು ಪ್ರದೇಶದವರು ಇರ್ತಿದ್ರು, ಅವರಿಗೆಲ್ಲ ಒಂದು ಅರ್ಧ ಗಂಟೆ ಹೇಳಬೇಕು ಅನ್ನೋದು. ನಾನು ಅದಕ್ಕೆ ಬಂದಿದ್ದರೆ ಏನು ಅಂತ ನಾನು ಹೇಳೋದು. 10 ಗಂಟೆ ಅಷ್ಟೊತ್ತಿಗೆ ಮುಗಿದ 10 ಗಂಟೆ ಅಷ್ಟೊತ್ತಿಗೆ ಮತ್ತೆ ಬೆಳಿಗ್ಗೆ 4-5 ಗಂಟೆಗೆ ಹೇಳೋದು. ಅದೇ ಅದೇ ತಿರುಗಳು, ಆ ತಿರುಗಳಲ್ಲಿ ಕಂಡ ಗುರುಗಳು ಆ 3 ಪದಗಳಿಗಳಾದರೆ 11th ಇನ್ನು UG ಡೇಸಲ್ಲಿ ಕಲ್ತಿದ್ರಿ, ಮತ್ತೊಬ್ಬ ಗುರುಗಳು ಪರಿಚಯ ಆಗಿ ಅದು ಅನ್ಲರ್ನ್ ಆದ್ರಿ, ಮತ್ತೆ ಏನು ಕಲಿಯಬೇಕಿತ್ತು ಅದನ್ನು ಪೂರ್ತಿಯಾಗಿ ತುಂಬಿಸ್ಕೊಂಡ್ರಿ, ಮತ್ತು ಗುರುಗಳ ಆಗಿನ ಮೇಲೆ ಮತ್ತೆ ಹರಿಹರಪುರಕ್ಕೆ ಬಂದ್ರಿ. ಅದರ ವಿಶೇಷತೆ 2 ಇದೆ ಸರ್. ಒಂದು, ಹರಿಹರಪುರದಲ್ಲೇ ನೀವು ಬಂದು ಪ್ರಾಕ್ಟೀಸನ್ನು ಶುರು ಮಾಡಬೇಕು, ಹೊರಗಡೆಯ ವ್ಯಾಮೋಹಗಳು ಯಾಕೆ ನಿಮ್ಮನ್ನು ಇರಲಿಲ್ಲ ಅಂತ ಒಂದು ಪ್ರಶ್ನೆ. ಆಮೇಲೆ ನೀವು ಇನ್ನೂ ವಿಶೇಷತೆ ಯಾಕೆ ಆಗ್ತಿದೆ ಅಂದರೆ ನಮ್ಮ ಕಡೆಗೆ ಇನ್ನೂ ಕರ್ನಾಟಕದಲ್ಲಿ ಎಷ್ಟೋ ಸ್ಪೆಷಾಲಿಟಿ ಪ್ರಾಕ್ಟೀಸ್ಗಳು ಕೇವಲ ನಮ್ಮ MD ಅಷ್ಟೇ MSc ಅಷ್ಟೇ ಇರಬೇಕಾದ್ರೆ ನೀವು ಆ ಶಾಲಕ್ಯವನ್ನು ಆರಿಸಿದ್ರಿ, ಜ್ಞಾನವನ್ನು ಪಡೆದ್ರಿ, ಮತ್ತು ಅದನ್ನೇ ಇವತ್ತು ನೀವು ಬರುವಂತಹ 40-50 ಪೇಷನ್ಸ್ಗಳಲ್ಲಿ ಮುಕ್ಕಾಲು ಭಾಗ ಆ ಥರದ ಪೇಷನ್ಸ್ಗಳು ನೀವು ನೋಡ್ತಾ ಇದ್ದೀರಿ. ಈ 2 ವಿಭಾಗಗಳನ್ನ ನೀವು ಹೇಗೆ ಅಂದರೆ ನನಗೆ ಅಂದರೆ ಬೇರೆ ಬೇರೆ ಥರ ಸಂದರ್ಭಗಳು ಬಂದು ಅಲ್ಲ. ನಾನು ಕೇರಳದಲ್ಲಿದ್ದಾಗ, ಅಂದರೆ ನಾನು ಅಲ್ಲಿದ್ದಾಗ ಅದೆಲ್ಲ ನನ್ನ ಆಪರ್ಚುನಿಟಿ ಅಂತ ಏನು ಹೇಳೋದಿಲ್ಲ, ಸಂದರ್ಭ ಅಂತ ಅಷ್ಟೇ ಹೇಳಾಗ್ತದೆ. ಯಾಕಂದರೆ ಆಪರ್ಚುನಿಟಿಯಿಂದ ಒಂದು ಅವಕಾಶ ಇದ್ದಿದ್ದನ್ನು ಕಳ್ಕೊಂಡೇ ಬಂದಿತ್ತು ನಾನು ಅಲ್ಲಿದ್ದಾಗ ಆಸ್ಟ್ರೇಲಿಯಾದಲ್ಲಿ ಒಂದು ಕ್ರಯೋ ಪ್ರಾಕ್ಟೀಸ್ ಮಾಡುವಂಥ ಒಂದು ಹಾಸ್ಪಿಟಲ್, ಅವರಿಗೆ ಅವ್ರದ್ದು ಹೇಗೆ ಬಂದಿರೋ ಅವರಿಗೆ ಚಿಕಿತ್ಸೆ ನಡೆಸಿತ್ತು. ಅವರಿಗೆ ಸಂತೋಷವಾಗಿ ನೀವು ನಮಗೆ ಬರಬೇಕು. ಸೊ ಆ ಟೈಮಲ್ಲಿ 2003 ಅವಾಗ ಒಂದು ತಿಂಗಳಿಗೆ 1,75,000 ರೂಪಾಯಿ ಸಂಬಳ, ಫುಡ್ ಅಕಾಮಡೇಷನ್ ಕೊಟ್ಟರು. ಅವಾಗ 2003 ಆಗಿದೆ. ಅವಾಗ ಅವ್ರು ಕೇಳಿದ್ರು, ಅಂದರೆ ನನಗೆ ಅದನ್ನೇ ಇಲ್ಲ ಅಂತ ಹೇಳೋಕ್ಕೆ 1 ಸೆಕೆಂಡು ಬೇಕಾಗಿಲ್ಲ. ದುಡ್ಡು ಬರ್ಬೋದು, ಬರದೇನೂ ಇರ್ಬೋದು, ಗೊತ್ತಿಲ್ಲ. ಆದರೆ ಗುರುಗಳಂತೂ ನನಗೆ ನನ್ನ ಮುಂದೆ ಇರುವಂಥ ಗುರುಗಳು ನನಗೆ ಇನ್ನೊಂದ್ಸತಿ ಅದೇ ಥರದಲ್ಲಿ ಸಿಗ್ತಾರೆ ಅಂತೇನಿಲ್ಲ. ಹಾಗಾಗಿ ನಾನು ಅದನ್ನು ಇಲ್ಲ ಅಂತ ಹೇಳ್ತೀನಿ. ಅದೇ ಥರ ಬೇರೆ ಬೇರೆ ಅವಕಾಶ ಆಪರ್ಚುನಿಟಿ ಅಂತ ಸಂದರ್ಭಗಳು ಬಂದಿದ್ದನ್ನೆಲ್ಲ ನನಗೆ ಇಲ್ಲಿ ಕಲಿಯೋ ಒಂದು ವಿಚಾರ ಬಂದಿದ್ದಾಗ ನಾನು ಅದನ್ನು ಬಿಟ್ಟೆ. ಯಾಕಂದರೆ ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗಿದ್ದಿದ್ದು ನಂದು ಅದು ದೊಡ್ಡ ಇದಾಗುತ್ತೆ. ಸೊ ಹಾಗಾಗಿತ್ತು. ಮತ್ತೆ ಸ್ಟಾರ್ಟ್ ಮಾಡೋದು ಎಲ್ಲಿ ಬೇಕಾದ್ರೂ ಸ್ಟಾರ್ಟ್ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ. ಅಂದರೆ ಯಾಕಂತ ಹೇಳಿದರೆ
ಚೆನ್ನಾಗಿ ಅದರದ್ದು ಇನ್ಸೈಟ್ಫುಲ್ ಆಗಿ ನಾವು ಕಲಿತ್ರೆ ನಮಗಿರುವಂಥ 6 ಋತುಗಳು ಎಲ್ಲಿದ್ರೂ ಕೂಡ 3 ಋತು ಇರೋ ದೇಶದಲ್ಲಿ 3 ಋತು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, 6 ಋತು ಇರೋದ್ರಲ್ಲಿ 6 ಋತು ಸಾಕು, 5 ಸಾಕು. ಯು ಕ್ಯಾನ್ ಅಪ್ಲೈ ಅದನ್ನ ಎಲ್ಲಿ ಹೋದ್ರು ಕೂಡ ಅದೇನು ತೊಂದರೆ ಆಗಲ್ಲ. ಆದರೆ ನನಗನ್ಸಿದ್ದು ಹೊರದೇಶಕ್ಕೆ ಹೋಗೋಕ್ಕೆ ನನಗೆ ಯಾಕೆ ಇಷ್ಟ ಇರಲಿಲ್ಲ ಅಂತ ಹೇಳಿದ್ರೆ, ಭಾರತದಿಂದ ಹೊರಟಿರುವಂಥ ಈ ವಿಜ್ಞಾನ ಭಾರತೀಯ ಸಂಸ್ಕೃತಿಗೆ ತುಂಬ ಹತ್ತಿರವಾಗಿ ನಮಗೆ ಅಪ್ಲಿಕೇಶನ್ ಮಾಡೋಕ್ಕೆ ಈಸಿ. ಅಂದರೆ ಎಲ್ಲಾದರೂ ಔಷಧಿ ಅಂದರೆ ನಾನು ಹೇಳೋ ಪ್ರತಿ ಪದವು ಅರ್ಥ ಮಾಡ್ಕೊಂಡಿರುವಂಥ ಪ್ರತಿಯೊಂದು ವಿಜ್ಞಾನವೂ ಕೂಡ ಅದನ್ನು ನಾವು ಹೇಳದೆ ಎಷ್ಟೋ ಸತಿ ಅಂದರೆ ಸತ್ವವಜಯ ಚಿಕಿತ್ಸೆ ಪ್ರಧಾನ. ಯುಕ್ತಿ ವ್ಯಪಾಶ್ರಯ ಕೊಡೋಣ ಮೆಡಿಸಿನ್ ಅದನ್ನು ಹೇಳಿರಲ್ಲ, ಯುಕ್ತಿ ವ್ಯಪಾಶ್ರಯ ಸತ್ವವಜಯ ಆ್ಯಂಡ್ ದೈವ ವ್ಯಪಾಶ್ರಯ ಅಂತ ಚಿಕಿತ್ಸೆಗಳು. ಅದರಲ್ಲಿ ಯುಕ್ತಿ ವ್ಯಪಾಶ್ರಯ ಇಸ್ ದ ಬೇಸ್ ಲೈನ್ ಟ್ರೀಟ್ಮೆಂಟ್ ಅಂತ ಹೇಳೋದು. ಸತ್ವವಜಯ ನಮ್ಮ ಸಂಸ್ಕೃತಿಯಲ್ಲಿ ಅದನ್ನು ಅಪ್ಲೈ ಮಾಡೋದು ಈಸಿ. ಹಾಗಾಗಿ ಭಾರತದಲ್ಲೇ ಇರಬೇಕು ಅನ್ನೋದೊಂದು ಅದರಲ್ಲೇನೋ ಡೌಟ್ ಇರಲಿಲ್ಲ. ಮತ್ತು ನನಗೆ ಸಿಟಿ ಜಂಜಾಟ ಆ ಥರ ಅದು ಸ್ವಲ್ಪ ಸಮಾಧಾನ ಇರಲಿಲ್ಲ. ನನ್ನ ಇದರಲ್ಲಿ ಹರಿಹರಪುರದಲ್ಲೇ ಅದು ನಮ್ಮ ಇದ್ದಿದ್ದು ನನಗೆ ಇಲ್ಲಿದಂತ ಹೇಳಿದರೆ ಇಟ್ ಈಸ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ಸ್ಪಿರಿಚುವಾಲಿಟಿ. ಅಂದರೆ ಸ್ಪಿರಿಚುವಾಲಿಟಿ ಈಸ್ ದ ಹೈಯೆಸ್ಟ್ ಸೈನ್ಸ್ ವಿ ಶುಡ್ ನೋ. ಸ್ಪಿರಿಚುವಾಲಿಟಿ ಇನ್ ರಿಯಲ್ ಟರ್ಮ್ಸ್ ಏನಂತ ಹೇಳಿದ್ರೆ ಇಟ್ಸ್ ದ ಹೈಯೆಸ್ಟ್ ಸೈನ್ಸ್. And it's pure mathematics. It's pure mathematics. Highest science with mathematics. There is not ನಾವೀಗ ಹೇಳುವಂಗೆ ಆಧ್ಯಾತ್ಮ ಅನ್ನುವಂಥದ್ದು ನಿಜವಾಗಿಯೂ ಅದ್ಭುತವಾಗಿರುವಂಥ ವಿಜ್ಞಾನ ವಿಚ್ ಟ್ರಾನ್ಸೆಂಡ್ಸ್ ದ ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಮೆಡಿಕಲ್ ಅಂದರೆ ಸೈಂಟಿಫಿಕ್ ಬೌಂಡರೀಸ್. ಆಯುರ್ವೇದನೂ ಹಾಗೆ ಇರೋದು. ಸೊ ಅದನ್ನು ಇಲ್ಲಿ ಈ ಭೂಮಿದು ಅಂದರೆ ಆ ಎನರ್ಜಿ ನನಗೆ ಇಲ್ಲೇ ಇರಬೇಕು ಅಂತ ಅನಿಸ್ತು. ಅವಾಗ ಇಲ್ಲಿ ಸ್ಟಾರ್ಟ್ ಮಾಡುವಾಗ ನನ್ನ ಗುರುಗಳ ಹತ್ರ ಅಂದರೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಆದಾಗ ಅಂದರೆ ನಾನು ಅಂದರೆ ನನಗೊಂದು ಸುಮಾರು ಕೆಲವೆಲ್ಲ ಎಥಿಕ್ಸ್ ಆಫ್ ದ ಲೈಫ್ ನನ್ನ ಗುರುಗಳ ಹತ್ರ ಕಲಿತು ಒಂದು ವಿಚಾರ ಆಯಿತು. ಸೊ ನಾನು ಇದ್ದಿದ್ರಲ್ಲೇ ಖುಷಿ ಪಡಬೇಕು ಅನ್ನುವಂಥದ್ದೊಂದು ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರೋದು ಲೈಫ್ ಸಖತ್ತಾಗಿರುತ್ತೆ. ನಾನು ಅಂದರೆ ಇಲ್ಲಿ ಸ್ಟಾರ್ಟ್ ಮಾಡುವಾಗ ಅಂದರೆ ನಂದು ಮಿನಿಮಮ್ ಹೇಳಿದ್ದು ಅಂದರೆ ನನ್ನ ತಮ್ಮ ಆಗಲೇ ಅವನು ಇಂಡಿಯನ್ ನೇವಿಲಿ ಕಮಾಂಡರ್. ಅವನು ನಾನೇನು ಮಾಡಬೇಕು ನಿನಗೆ ಅಂತ ಕೇಳಿದ. ನಂಗೆ ಗೊತ್ತಿಲ್ಲ ಅಂದರೆ ನಾನು ಎಂತ ದುಡಿತೀನೋ ನನಗೇನು ಗೊತ್ತಿಲ್ಲ. ನನಗೆ ಒಂದು 2-3 ತಿಂಗಳು ಊಟಕ್ಕೆ ಎಂತೂ ಬೇಕಾಗಬಹುದು, ಅದಕ್ಕೆ ನಿಮ್ಮ ಸಪೋರ್ಟ್. ತಂದೆಗೆ ಕೇಳಿದ್ರು ಅವರು ನಾನು ಹೇಳಿದ್ದೆ ನನಗೆ ಇಲ್ಲಿ ಬಾಡಿಗೆ ಗೊತ್ತಿಲ್ಲ, ನನಗೆ ಏನು ಮಾಡ್ತೀನೋ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಬಾಡಿಗೆ ನೀವು ಕೊಡಬೇಕಾಗ್ಬೋದು, ಅದಷ್ಟು ಸಹಾಯ. ಇಲ್ಲಿ ಮಾಡೋಷ್ಟೊತ್ತಿಗೆ ನಮ್ದು ಒಂದು ಹಳೆ ಮನೆ ಇತ್ತಲ್ಲ, ಆ ಮನೆ ಪಕ್ಕನೇ 2 ರೂಮ್ 2 ಬೆಡ್ ಹಾಕಿ IP ಸ್ಟಾರ್ಟ್ ಮಾಡಿದ್ರು. ಅಮ್ಮ ನನ್ನ ಜೊತೆಗೆ ಬಂದರು. ಅಂದರೆ ನನ್ನ ಜೊತೆಗೆ ಇಲ್ಲೇ ಇದ್ದೀನಿ. ಅಮ್ಮನೇ ಅಡಿಗೆ ನಾವೇ ಟ್ರೀಟ್ಮೆಂಟ್, ನನ್ನ ಜೊತೆಗೆ ಒಬ್ಬರು ಸಾಕಾಗ. ಅಂದರೆ ಆ ಥರದಲ್ಲಿ ಈಗಲೂ ಅಷ್ಟೇ ನನಗೆ ಅಂದರೆ ಈಗ ಅನೇಕ ವಸ್ತುಗಳು ಮೆಟೀರಿಯಲ್ ಆಗಿ ಕೊಟ್ಟಿದ್ದಾನೆ, ಬಿಡಬೇಕು ಅಂದರೂ ಕೂಡ ಹೆಚ್ಚಿಗೆ ಕಷ್ಟ ಇಲ್ಲ. ಅಂದರೆ ಎಕ್ಸ್ಪೆಕ್ಟೇಷನ್ ಈಗಲೂ ಕೂಡ ನಮಗೆ ನಾವೇ ಬರ್ಡನ್ ಮಾಡ್ಕೊಳ್ಬಾರ್ದು ಅನ್ನೋದು ಲೈಫಿನ ಒಂದು. ಇವತ್ತು ನೀವು ಗಂಜಿ ಹಿಡಿದು ತಟ್ಟೆ ಇಟ್ಕೊಂಡು ಕೂತ್ಕೋಬೇಕಾಗತ್ತೆ ಅಷ್ಟೇನು ನನ್ನ ಸಂದರ್ಭ ಬಂದರೆ ನನಗೆ ಅತಿ ದುಃಖ ಚೂರು ಹೆಚ್ಚಿಗೆ ಕಷ್ಟ ಇದೆ. ಅತಿ ದುಃಖ ಹೆಚ್ಚಿಗೆ ಕಷ್ಟ ಇದ್ದರೆ ನನಗೆ ಕಷ್ಟಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಬ್ಯಾಕ್ ಆಫ್ ದ ಮೈಂಡ್ ಐ ಡೋಂಟ್ ಹ್ಯಾವ್ ದಟ್ ಎಕ್ಸ್ಪೆಕ್ಟೇಷನ್ ದಟ್ ನನ್ನನ್ನು ಸಮಾಜ ಈ ಥರ ನೋಡಬೇಕು ಅಥವಾ ಇನ್ಯಾರೋ ಈ ಥರ ನೋಡಬೇಕು ಅನ್ನೋದನ್ನು ನಾನು ಬರ್ಡನ್ ಯಾಕೆ ಮಾಡಬೇಡ. It's a journey of our life. So the journey towards the Brahman ಅಲ್ವಾ. ಅಂದರೆ ಒಬ್ಬ ಬ್ರಾಹ್ಮಣ ಅಂತ ಹೇಳಿದರೆ ಜಾತಿ ಅಂತ ಅಂದರೆ ಬ್ರಹ್ಮಚರ್ಯ ಅಂತ ಹೇಳಿದರೆ ಬ್ರಹ್ಮದ ಕಡೆಗೆ ಯಾರು ಚರಣೆ ಮಾಡುತ್ತಿದ್ದಾರೋ ಬ್ರಹ್ಮಚರ್ಯ. ಸೊ ಬ್ರಹ್ಮ ಅಂತ ಹೇಳಿದ್ರೆ ಟ್ರೂ ನಾಲೆಡ್ಜ್ ಅದ್ರ ಕಡೆ ಹೋಗಬೇಕು ಅನ್ನುವಂಥ ಇರೋದಲ್ಲ. ಸೊ ಎವ್ರಿಥಿಂಗ್ ಈಸ್ ಅದರ್ ಥಿಂಗ್ಸ್ ಇಸ್ ಸೆಕೆಂಡರಿ. ಸೊ ಇನ್ ದ ವೇ ನಮಗೇನಾದ್ರು ಒಂಚೂರು ಅವಕಾಶ ಕೊಟ್ಟಿದ್ದನ್ನು ಮಾಡ್ತಿದ್ದೀವಿ ಅಷ್ಟೇ ಬಿಟ್ಟರೆ ನಿಮಿತ್ತ ಮಾತ್ರ ಅಂತ ಹೇಳಿದ್ರೆ ಸತ್ಯವೇ. ಅಂದರೆ ಒಟ್ಟಾರೆ ನೀವು ಶುರು ಮಾಡಬೇಕಾದ್ರೆ ತಂದೆ ತಮ್ಮ ಅಮ್ಮನ ಸಪೋರ್ಟ್ ತಗೊಂಡು ಕೇವಲ 7 IP ಶುರು ಮಾಡಿದ್ದು. ಇವತ್ತಿಗೆ ಆರೋಗ್ಯ ನಿಕೇತನ ಆಯುಧ ಆಶ್ರಮ ಮತ್ತು ರಿಸರ್ಚ್ ಸೆಂಟರ್ ಇದೆ. 20+ ಬೆಡ್ಗಳ ಒಂದು ಯೂನಿಟ್ ಆಗಿದೆ. ಸುಮಾರು ವೈಭವಪೀಠವಾಗಿರುವಂತಹ ಒಂದಷ್ಟು ಕನ್ಸಲ್ಟೇಷನ್ ರೂಮ್ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಸೊ ಇಲ್ಲಿವರೆಗೆ ಬಂದು ನಿಂತಿದೆ. ಸುಮಾರು 25ಕ್ಕೂ ಹೆಚ್ಚು ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಬಂದು ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಂಡು ಹೋಗಿ ಬರ್ತಾರೆ, ನಿಮ್ಮ ಮಾತುಗಳನ್ನು ಕೇಳ್ತಾರೆ. ಸೊ ಅಲ್ಲಿವರೆಗೆ ನಿಮ್ಮ ಜರ್ನಿ ಇದೆ ಸರ್. ಶಾಲಾಕ್ಯಕ್ಕೆ ಬಂದದ್ದು ಅದು ನಿಮ್ಮ ಇಚ್ಛೆ
ಅಥವಾ ನೀವು ವಿಧಿ ನಿಮ್ಮನ್ನ ಆ ಹಂತ ಈ ವಿಭಾಗವನ್ನು ಚೂಸ್ ಮಾಡಬೇಕು ಅಂತ? ಅದು ವಿಧಿ. ಅಂದರೆ ನಾನು ಹೌಸ್ ಏಜೆನ್ಸಿ ಮಾಡಿದ್ದು ಶ್ರೀಧರಿಗೆ ಬಂದೆ. ನನಗೆ ಅವಾಗ ಅದು ಮುಗಿಸಿ ಬರೋಷ್ಟೊತ್ತಿಗೆ ನೇತ್ರದ್ದು ಸ್ಪೆಷಲಿಸ್ಟು ಅಂತ ಒಂಥರದಲ್ಲಾಗಿತ್ತು. ನಾನು ಅಲ್ಲಿ ಕುಂದೋಟಮಲ್ಲಿ 5 ವರ್ಷ ಇದ್ದು ಗುರುಗಳ ಹತ್ರ ಕಲಿಯುವ ಸಂದರ್ಭದಲ್ಲಿ ರಮೇಶ್ ಡಾಕ್ಟರ್ ನಾನು ಹೇಳಿದವರು, ಅವರು ಪ್ರತಿ ತಿಂಗಳು ಇಲ್ಲಿ ಅವರು ಕ್ಲಿನಿಕ್ಕಿಗೆ ಅವರ ಆಸ್ಪತ್ರೆಗೆ ಕರೆಸೋರು, ನೇತ್ರ ಸ್ಪೆಷಲಿಸ್ಟ್ ಅಂತ ಕರೆಸೋರು. ಆಯಿತು, ಅದು ಹುಚ್ಚು ಧೈರ್ಯ ಇರ್ತದೆ, ಬರ್ತಾ ಇದ್ದೆ, ಮಾಡ್ತಾ ಇದ್ದೆ. ಅದರಲ್ಲಿ ರಿಸಲ್ಟು ಬರ್ತಾ ಇತ್ತು, ಅಂದರೆ ಉತ್ತಮ ಆಗ್ತಿತ್ತು. ಅಂದರೆ ಗೊತ್ತಿರಬೇಕು, ಅಂದರೆ ರಿಸಲ್ಟ್ ಈಸ್ ನಾಟ್ ಓನ್ಲಿ ಕ್ರೈಟೀರಿಯಾ, ಚಿಕಿತ್ಸೆ ಆಗಬೇಕು ಅನ್ನೋದು. ಅದೆಷ್ಟು ಶುದ್ಧವೋ ಗೊತ್ತಿಲ್ಲ, ಮನಸ್ಸಂತೂ ಶುದ್ಧ ಇಟ್ಟು ಪ್ರಯತ್ನ ಮಾಡಿದ್ದ. ಅದರಿಂದ ಅದು ನೇತ್ರ ಸ್ಪೆಷಲಿಸ್ಟ್ ಅಂತ ಇದೆ. ಆದರೆ ನಂದು ಫೇವ್ರೆಟ್ ಇದು, ಮತ್ತು ನಾನು ಪೂರ್ಣ ಎಫರ್ಟ್ ಹಾಕ್ತಾ ಇದ್ದಿದ್ದು ಈಗಲೂ ಹಾಕ್ತಿರೋದೇನಂತ ಹೇಳಿದರೆ ಸೂತ್ರಸ್ಥಾನ. ಸೂತ್ರಸ್ಥಾನ ಅನ್ನೋಂಥದ್ದು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಆಯುರ್ವೇದತೆ, ಅದೇ ಪ್ರಧಾನ. ಅದನ್ನ ಗಟ್ಟಿ ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡಿದಷ್ಟು ಕೂಡ ಇನ್ಯಾವ ವಿಭಾಗದಲ್ಲಾದರೂ ಕೂಡ ನಾವು ಅಂತ ಕೇಸ್ ಬಂದರೆ ಅದು ಗೊತ್ತಿರುವಂಥ ವಿಚಾರದ ಮೂಲಕ ಅದನ್ನು ಅಪ್ಲೈ ಮಾಡೋದಕ್ಕೆ ಇದಾಗುತ್ತೆ. ಬಟ್ ಬೇಕಾಗುತ್ತೆ ಬೇರೆ, ಬಟ್ ಮೂಲ ಸೂತ್ರನೇ ಪ್ರಧಾನ. ಅದು ಒಂದು ಸಣ್ಣ ಇದಂತ ಹೇಳಿದ್ರೆ, ನಾನು ಗುರುಗಳ ಹತ್ರ ಫಸ್ಟಿಗೆ ಕಲಿಯಕ್ಕೆ ಹೋದಾಗ ಅವರು ಫಸ್ಟಿಗೆ ಅಷ್ಟಾಂಗ ಹೃದಯನ ಹೇಳ್ಕೊಡೋಣ ಅಂತ ಆಯಿತು, ತೊಂದರೆ ಇಲ್ಲ. ಅಷ್ಟಾಂಗ ಹೃದಯ ಆಯಿತು, ಆವಾಗ ರಾಗ ಆಗಿರೋಣ ಶಕ್ತನೆಲ್ಲ ಆಯಿತು. ಆಮೇಲೆ 1ನೇ ದಿನ 2ನೇ ದಿನ ರಾಗಾದಿ ರೋಗನೇ ಆಗ್ತಿದೆ, 3 ಗಂಟೆ 6 ಗಂಟೆ ಆಗಿದೆ, ಮುಂದೆ ಹೋಗ್ತಿಲ್ಲ. ನಾನು ಹಿಂಗಾದ್ರೆ ಆಗಂಗಿಲ್ಲ ಅಂತೇಳಿ 3ನೇ ದಿನ ಕೇಳಿದೆ ನಾನು, ಅಲ್ಲ ಇದೆಲ್ಲ ನನಗೆ ಗೊತ್ತುಂಟು, ಚಿಕಿತ್ಸೆ ಗೊತ್ತಿಲ್ಲ ಅಂದೆ. ಅವಾಗ ಅವರು ಹೆಂಗೋ ಚಿಕಿತ್ಸೆ ಹೇಳೋಕ್ಕಾಗುತ್ತೆ, ಮತ್ತು 1-2 ದಿನ ಆಗೋಷ್ಟೊತ್ತಿಗೆ ಅಲ್ಲೇ ಇದೆ. ನಾನು ಚಿಕಿತ್ಸೆ ಸ್ಥಾನ, ಇದು ನನಗೆ ಗೊತ್ತುಂಟು, ಚಿಕಿತ್ಸೆ ಸ್ಥಾನ ಗದ್ದೆಗೆ ಚಿಕಿತ್ಸೆ ಆಯಿತು. ಜ್ವರ ಚಿಕಿತ್ಸೆಯಲ್ಲಿ ಸ್ಟಾರ್ಟಿಂಗ್ 2 ಹೆಂಗೆ ಒಂದು ಕೇಳಿದ್ರು, ಅದು ನಮ್ಗೆ ಓದೋದು ಅಷ್ಟೇ ಇತ್ತಲ್ಲ, ಹಿಂಗೆ ಓದಿ ಮುಗಿಸೋಷ್ಟೊತ್ತಿಗೆ ಇದರದ್ದು ಏನು ಕಾರಣ ಅಂದರೆ ಅದರದ್ದು ಏನೋ ಪ್ರಶ್ನೆ ಮಾಡಿ ಕೇಳಿದ್ರು. ಆವಾಗ ಗೊತ್ತಿಲ್ಲ, ಎಂದು ಹೇಳಕ್ಕೆ ಹೋದರೆ ಅದು ಗೊತ್ತಾಗಲಿಲ್ಲ, ಗೊತ್ತೂ ಇರಲಿಲ್ಲ. ಎಲ್ಲಿದೆ ಉತ್ತರ ಗೊತ್ತಿಲ್ಲ. ನಿಧಾನ ಸ್ಥಾನದಲ್ಲಿದೆ, ಹೋಗು. ಆ ನಿಧಾನ ಸ್ಥಾನದಲ್ಲಿ ಹಿಂಗೆ ನೋಡೋಷ್ಟೊತ್ತಿಗೆ ಇಲ್ಲ ಇದೆಯಲ್ಲ ಅಂತ ಗೊತ್ತಾಗಿದೆ ಅನ್ನೋಷ್ಟೊತ್ತಿಗೆ ಅಲ್ಲೊಂದು ಪ್ರಶ್ನೆ ಕೇಳಿದೆ, ಈ ನಿಧಾನವನ್ನು ಈ ಥರದಲ್ಲಿ ಯಾವ ಥರದಲ್ಲಿ ಯೋಚನೆ ಮಾಡಬೇಕು, ಯಾವ ನಿಧಾನದಲ್ಲಿ ಬರುತ್ತದು ಅಂತ ಗೊತ್ತಿಲ್ಲ. ಕಂಬ್ಯಾಕ್ ಟು ಸೂತ್ರಸ್ಥಾನ. ಸರಿ, ಆ ಸೂತ್ರಸ್ಥಾನ ಮತ್ತೆ ಸ್ಟಾರ್ಟ್ ಆಯಿತು. ಮತ್ತೊಂದು ವಾರ 15 ದಿನ ಆಗೋಷ್ಟೊತ್ತಿಗೆ ನಾನು ಹೆಂಗೋ ಮಾಡಿ ಅದಕ್ಕೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕಂಡು ಆಮೇಲೆ ಮತ್ತೆ ಧೈರ್ಯ ಮಾಡಿ ಚಿಕಿತ್ಸಾ ಸ್ಥಾನಕ್ಕೆ ಹೋಗೋಣ. ಚಿಕಿತ್ಸಾ ಸ್ಥಾನ ಅಂತೇಳಿ ರೆಡಿಯಾಗಿದ್ದೆ. ಕ್ವಶನ್ ಕೇಳಿದ್ರು ಉತ್ತರ ಕ್ವಶನ್ ಬೇರೆ ಥರದಲ್ಲಿ ಕೇಳಿದ್ರು, ಕ್ವಶನ್ನೇ ಬೇರೆ ಥರದಲ್ಲಿ ಕೇಳಿದ್ರು, ಅದಕ್ಕೆ ಗೊತ್ತಿಲ್ಲ ಉತ್ತರ. ಮತ್ತೆ ನಿಧಾನ ಸ್ಥಾನ, ಮತ್ತೆ ಚಿಕಿತ್ಸಾ ನಿಧಾನ ಸೂತ್ರ ಸ್ಥಾನಕ್ಕೆ ಬಂತು. ಆವಾಗ ಇದು ಸ್ವಲ್ಪ ಕಷ್ಟ ಅಂತ ಗೊತ್ತಾಯಿತು. 1 ವರ್ಷ ಆಗೋಷ್ಟೊತ್ತಿಗೆ ನನಗೆ ಅಂದರೆ ಇದು ಹೌದು ಇದು ಸರಿ ಅಂತ ನನಗೆ ಗೊತ್ತಾಗಕ್ಕೆ ಕಷ್ಟ ಆಗತ್ತೆ ಅಂತಾಯಿತು. 1 ವರ್ಷ ಆಗೋಷ್ಟೊತ್ತಿಗೆ ನಾನು ಸೂತ್ರಸ್ಥಾನದ್ದು ನಮಗೆ ಅವಾಗ ಇನ್ನೂ ಕೂಡ 8 15 ಆ ಥರದಲ್ಲಿ ಆಗಿತ್ತು. ಅವಾಗ ಮತ್ತೆ ಹೇಳಿದರು, ನಾನೇ ಕೇಳಿದೆ, ನೀವು ಮತ್ತೆ ನಿಧಾನ 1ನೇ ಅಧ್ಯಾಯದಿಂದ ಮತ್ತೆ ಮಾಡ್ತೀರಾ? ನೀವೇ ಕೇಳಿದ್ರಿ ಅವತ್ತಿಗೆ ಸೂತ್ರಪಾಠ ಚಿಕಿತ್ಸೆ ಹೋಗೋಣ ಅಂತ ಕೇಳಿದವರು, ಮತ್ತೆ ಮತ್ತೆ ಹೊಸದಾಗಿ ಮತ್ತೆ ಅದು 1.5 ವರ್ಷ ಆದ್ಮೇಲೆ 1.5 ವರ್ಷ ಆದ್ಮೇಲೆ ಚಾಪ್ಟರ್ಸ್ ಅದನ್ನು ಮತ್ತೆ ಮಾಡ್ಕೊಂಡು ಖುಷಿ ಆಯ್ತು ಈಗ ಅವರು ಮತ್ತೆ ಮಾಡೋಣ ಅಂತ ಹೇಳಿ ಮತ್ತೆ ಚಾಪ್ಟರ್ ಸ್ಟಾರ್ಟ್ ಆಯಿತು. ಆ ಥರದಲ್ಲಿ ಒಂದು ಕೀ ಟೇಕ್ ಹೋಮ್ ಫಾರ್ ಚಾಲಕ ಪ್ರಾಕ್ಟೀಷನರ್ಸ್ ಅಥವಾ ಎನಿ ಕೈಂಡ್ ಆಫ್ ಸ್ಪೆಷಾಲಿಟೀಸ್ ಏನಂದರೆ, ನೀವು ಹೇಳ್ತಾ ಇರೋದು ಸ್ಪೆಷಾಲಿಟಿ ಅಂದ ತಕ್ಷಣ ಅದಕ್ಕೆ ತುಂಬ ಮಾಡರ್ನ್ ಸ್ಪೆಷಲೈಸೇಷನ್ ತಿಳ್ಕೊಳ್ಳೋದಾಗಲಿ ಅಥವಾ ಅದರ ಆಳಕ್ಕೆ ಹೋಗಿ ಉತ್ತರ ಸ್ಥಾನದಲ್ಲಿ ಇದೆ ಅದನ್ನು ತಿಳ್ಕೊಳ್ಳೋದಲ್ಲ. ಎಲ್ಲ ವ್ಯಾಧಿಗಳನ್ನು ನೀವು ಸೂತ್ರನ ಗಟ್ಟಿಯಾಗಬೇಕು ಅಂದರೆ ಆ ಪರ್ಸ್ಪೆಕ್ಟಿವ್ ನಿಮಗೆ ಹೇಳ್ತಾ ಹೋಗ್ತಾ ಇರೋದು ಒಂದು ಅಂದರೆ ಇಫ್ ಯು ಜಸ್ಟ್ ಲುಕ್ ಇನ್ ಟು ಶಾಸ್ತ್ರ ಹಿಂಗೆ ಅಷ್ಟಾಂಗ ಹೃದಯ ಬಂತಂದರೆ ತೇಭ್ಯೋ ತೀವ್ರಕೀರ್ಣೇಭ್ಯಃ ಪ್ರಾಯಃ ಸಾರದೃಷ್ಟೇನ ತೇಭ್ಯಃ ತೇ ಗ್ರಂಥ ಹಿಂದೆ ಬರೆದೋದೆಲ್ಲ ಆ
ಆಶ್ರಯ ಗ್ರಂಥಗಳೇ ಅದ್ಭುತವಾಗಿರುವಂತಹ ಆಶ್ರಯ ಗ್ರಂಥಗಳೇ ಅಂದರೆ ವಿಪರೀರ್ಣಗಳು ಒಂದೊಂದು ವಿಷಯದಲ್ಲಿ ಎಲಾಬರೇಟ್ ಆಗಿ ಹೋಗ್ಬಿಟ್ಟಿದೆ, ಕೆಲವು ಕಡೆ ಕಮ್ಮಿ ಇದೆ, ಅವ್ರ ಸಾಮರ್ಥ್ಯ ಬರ್ದಿಯಾರದು ಸಾಕಾಗ್ತಿತ್ತು. ಆದರೆ ಕೆಲವು ಕಡೆ ಎಲಾಬರೇಷನ್ ಇದೆ, ಎಲಾಬರೇಟ್ ಆಗೋಗಿದೆ, ಕೆಲವು ಕಡೆ ಇಲ್ಲ. ಅಂದ್ರೆ ಆಗಿನ ಕಾಲದಲ್ಲೂ ಕೂಡ ವಾಗ್ಭಟರ ಕಾಲದಲ್ಲೂ ಅಂದ್ರೆ ಚರಕ ಸುಶ್ರುತಾದಿಗಳನ್ನು ಬಿಟ್ಟು ಬೇರೆ ಗ್ರಂಥಾದಿಗಳು ಇದ್ದು ತುಂಬಾ ಇದ್ದು ಅನ್ನೋದು ಹೌದೇ. ಅಲ್ಲೂ ಕೂಡ ಏನಾಗಿತ್ತು ಅಂದ್ರೆ ಈಗ ನಾವು ಅಂದ್ರೆ ಒಂದೊಂದು ಗ್ರಂಥ ಒಂದೊಂದು ವಿಷಯ, ಆ ವಿಷಯದೊಳಗಡೆ ವಿಷಯದೊಳಗಡೆ ವಿಷಯ ಅದನ್ನ ಸ್ಪೆಷಲೈಸ್ ಮಾಡೋದು ಒಂದೊಂದು ವಿಪರೀತ ಎಲಾಬರೇಷನ್. ಇನ್ನೊಂದು ಕಡೆ ಇಲ್ಲವೇ ಇಲ್ಲ. ಸೊ ನಾವೀಗ ಕಣ್ಣಿಂದ ತಗೊಳ್ತಾರೆ ಆಪ್ತಲ್ಮಾಲಜಿ, ಶರೀರ ಇದೆ, ಆಪ್ತಲ್ಮಾಲಜಿ ಬಂತು. ಆಪ್ತಲ್ಮಾಲಜಿಯಲ್ಲಿ ಕಾರ್ನಿಯ ಸ್ಪೆಷಲಿಸ್ಟು, ಆಮೇಲೆ ಆಂಟೀರಿಯರ್ ಚೇಂಬರ್ ಸ್ಪೆಷಲಿಸ್ಟು, ಪೋಸ್ಟೀರಿಯರ್ ಚೇಂಬರ್ ಸ್ಪೆಷಲಿಸ್ಟು, ಆಮೇಲೆ ಪೋಸ್ಟೀರಿಯರ್ ಚೇಂಬರಲ್ಲಿ ರೆಟಿನಾ ಸ್ಪೆಷಲಿಸ್ಟು, ರೆಟಿನಾ ಸ್ಪೆಷಲಿಸ್ಟಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಸ್ಪೆಷಲಿಸ್ಟು, ಗ್ಲೋಕೋಮಾ ಸ್ಪೆಷಲಿಸ್ಟು, ಓಪನ್ ಆಂಗಲ್ ಗ್ಲೋಕೋಮಾ ಸ್ಪೆಷಲಿಸ್ಟು, ಆ ಥರದ್ದಾಗಿ ಕಂಟಿನೆಂಟಲ್ ಗ್ಲೋಕೋಮಾ ಸ್ಪೆಷಲಿಸ್ಟು ಅಂತ ಹಾಗೆ ಅವನು ಕೊನೆಗೆ ಇಷ್ಟಕ್ಕೆ ಹೋಗಿದೆ. ಆ ಥರದಲ್ಲೇ ಆಗಿ ಬಂದಿದ್ದ ಸಂದರ್ಭದಲ್ಲಿ ನಾನು ಸಾರ ಥರ ಉಚ್ಚಯನ ಎಲ್ಲದನ್ನು ಸೇರಿ ಬೇಕಾಗಿರುವಂಥದ್ದು ಸಾರದಲ್ಲೂ ಕೂಡ ಸಾರ ಥರವನ್ನ ಇತ್ತು ನಿಮಗೆ ಕೊಡ್ತಾ ಇದ್ದೀನಿ, ಎಲ್ಲ ಒಟ್ಟಿಗೆ ಸೇರಿಸಿ ಕಲಿತು ಹೋಗ್ಬೇಕು ಅನ್ನೋದನ್ನು ವಾಗ್ಭಟರು ಅವಾಗ ಹರ್ಕ್ಯುಲಿಯಸ್ ಟಾಸ್ಕ್ ಅನ್ನ ಆಧಾರಬೇಕಂತ ಹಿ ಫಾರ್ಮುಲೇಟರ್ ಅಷ್ಟಾಗ. ಸೊ ಒಂದ್ಸಿಗೆ ಈಗ ಹಂಗೆ ಬರ್ತಾ ಇದೆಯಲ್ಲ ಅಂದ್ರೆ ನಮಗೆ ನಾವು ಮೂಲ ಬಿಟ್ಟು ಮೇಲೆ ಹೋಗಿ 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 ಕೊನೆಗೆ ಎಲ್ಲಿ ಹೋಗ್ತಿದ್ದೀವಿ ಅನ್ನೋದೇ ಗೊತ್ತಾಗಂಗಿಲ್ಲ. ಮೂಲದಲ್ಲಿ ಎಲ್ಲ ತಿಳಿದು ಅದನ್ನು ಅಪ್ಲೈ ಮಾಡಕ್ಕೆ ಕಲಿಬೇಕು. ಎಲ್ಲರಿಗೂ ಕೂಡ ಗೊತ್ತಿರಬೇಕಾಗಿದ್ದು ಒಂದೇನಂತಿದೆ ಸೂತ್ರ ಗೊತ್ತಿರಲೇಬೇಕು. ಆ ಸೂತ್ರನ ಅಪ್ಲೈ ಮಾಡೋದು ಹೆಂಗೆ, ಅದ್ರ ಬಗ್ಗೆ ಬೇಕಾಗಿರುವಂಥ ವಿಚಾರಗಳನ್ನು ತಿಳಿಬೇಕು ಅನ್ನೋದು ಒಬ್ಬ ಶಾಲಾಕಿ ಸ್ಪೆಷಲಿಸ್ಟ್ ಆಗಿದ್ದವನಿಗೂ ಕೂಡ ಸೂತ್ರ ಗೊತ್ತಿರಬೇಕು. ಒಬ್ಬ ಕೌಮಾರ ವೃತ್ತಿ ಸ್ಪೆಷಲಿಸ್ಟಿಗೂ ಗೊತ್ತಿರಬೇಕು. ಯಾರಿಗೆ ಆದರೂ ನಾವೀಗ ಇಟ್ಕೊಂಡಿರುವಂಥ 14-15 ಸ್ಪೆಷಾಲಿಟಿಗಳು ಎಲ್ಲರಿಗೂ ಕೂಡ ಇರಬೇಕು. ಅದರ ವಯಸ್ಸಿನ ಅಂತ ಹೇಳಿದ್ರೆ ನಾವು ಅಂದರೆ ಮೇಲೆ ಕೂತ್ಬಿಡ್ತೀವಿ, ಮೆಟ್ಟಲುಗಳು ಇಲ್ಲದೆ ಮೇಲೆ ಕೂತಿದ್ದು ತರ ಆಗಿಬಿಡುತ್ತೆ, ಬಿದ್ದು ಬಿಡಬಹುದು ಅನ್ನೋದೊಂದು ದೋಷ ಬರುತ್ತೆ. ನನಗೆ ಸರ್ಟಿಫಿಕೇಟ್ ವಿಲ್ ನಾಟ್ ಗಿವ್ ಮಿ ದ ಕೆಪಾಸಿಟಿ ಟು ಪ್ರಾಕ್ಟೀಸ್ ಆರ್ ಟು ಅಂಡರ್ಸ್ಟ್ಯಾಂಡ್ ದ ಸೈನ್ಸ್. ಹಾಗಾಗಿ ಅಂದರೆ ನಮ್ಮ MD ಇದೆಲ್ಲರೂ ಕೂಡ ಸರ್ಟಿಫಿಕೇಟ್ ಎಲ್ಲ ಬೇರೆ ಶಾಸ್ತ್ರಗಳಿಗೆ ಅಪ್ಲೈ ಆಗ್ತದೆ. ಅದು ಆಯುರ್ವೇದ ಶಾಸ್ತ್ರ ಅಂತೂ ಕೇವಲ ಬೇರೆ ಶಾಸ್ತ್ರಕ್ಕೂ ಕೂಡ ಅಪ್ಲೈ ಆಗಿರುವಂಥ ಸೈನ್ಸಿನ ವಿಚಾರ ನೋಡ್ಕೊಂಡ್ರೆ ಅವನು ಕಣ್ಣಿಂದ ಏನಾದ್ರು ತೊಂದರೆ ಬಂದು ಇವರು ಕಣ್ಣಿನ ಮಾತ್ರ ಕೊಟ್ಟು ಇನ್ನೊಂದು ಅವನಿಗೆ ಚೂರು ಕೆಮ್ಮಿದ್ರು ಅವನ ಏನಾದ್ರು ಹೊಟ್ಟೆ ಏನಾದ್ರು ಹಾಳಾಗಿದ್ರು ಅದನ್ನು ಗಮನಿಸೋದು ಇಲ್ವಲ್ಲ, ಔಷಧಿ ಕೊಟ್ಟು ಅವನು ದೊಡ್ಡ ದೃಷ್ಟಿಯಂತೆ ವ್ಯಾಧಿ ಸಂಕರ ಅಂದ್ರೆ ಅಲ್ವಾ, ದೃಷ್ಟಿಯಂತೆ ವ್ಯಾಧಿ ಸಂಕರ ಅಂದ್ರೆ ಚರಕ ಸಮಿತದಲ್ಲಿ ಬರುತ್ತೆ. ಅಂದ್ರೆ ನನ್ನ ಗುರುಗಳು ಯಾವಾಗಲೂ ಹೇಳೋದು, ಪ್ರಸಾದ್ ಸರ್ ಹೇಳ್ತೀವಿ, ಅಂದ್ರೆ ಲೋಕದಲ್ಲಿ ಚರಕ ಸಮಿತದಲ್ಲಿ ಹೇಳುವಂಗೆ ವ್ಯಾಧಿ ಸಂಕರಗಳನ್ನು ನಾವು ನೋಡ್ತೀವಿ. ವ್ಯಾಧಿ ಸಂಕರ ಅಂತ ಹೇಳಿದ್ರೆ ನೃಣಾನು ದೃಶ್ಯಂತೆ ವ್ಯಾಧಿ ಸಂಕರ. ನಾವು ಜನರಲ್ಲಿ ವ್ಯಾಧಿ ಸಂಕರ ಅಂದರೆ ಕಾಂಪ್ಲೆಕ್ಸ್ ಎನರ್ಜಿ, ಕಾಂಪ್ಲೆಕ್ಸ್ ಡಿಸೀಸ್ಗಳನ್ನ ನಾವು ನೋಡ್ತೀವಿ. ಅದಕ್ಕೆ ಎರಡು ಕಾರಣ ಹೇಳ್ತಾರೆ. ಒಂದು ಚಿಕಿತ್ಸಾ ಅಪಚಾರ, ಇನ್ನೊಂದು ಸ್ವಭಾವ. ಚಿಕಿತ್ಸಾ ಅಪಚಾರ ಅಂದ್ರೆ ಯಾರು ಮಾಡಿದ್ರು? ನಾವೇ. ಚಿಕಿತ್ಸೆ ಅಪಚಾರ ಅಂದ್ರೆ ಶುದ್ಧ ಚಿಕಿತ್ಸೆ ಮಾಡದಿರೋದೇ ದೋಷ. ಶುದ್ಧ ಚಿಕಿತ್ಸೆ ಮಾಡಬೇಕಾಗಿದ್ದಕ್ಕೆ ಜೀವನಕ್ಕೆ ಬೇಕಾಗಿರುವಂತಹ ಮೂಲಭೂತ ತತ್ವಗಳನ್ನ ಹೇಳಿರುವ ವಿಚಾರವೇ ಸೂತ್ರಸ್ಥಾನ. ಅದು ಆಯುರ್ವೇದಕ್ಕೆ ಮಾತ್ರ ಅಂತಲ್ಲ, ಅದನ್ನು ತಿಳಿಯದೆ ಇನ್ಯಾವ ವಿಜ್ಞಾನವಾದರೂ ಕೂಡ ವ್ಯಾಧಿ ಸಂಕರಗಳನ್ನೇ ಮಾಡಿ ಯು ಹ್ಯಾವ್ ಸಮಾಜವನ್ನೇ ನಾವು ರೋಗಿಗಳನ್ನ ಮಾಡಿಬಿಟ್ಟಿದೆ ಅನ್ನುವಂಥ ಸಂದರ್ಭ ಬಂದಿದೆ. ಅದು ಯಾವ ವಿಚಾರ ಕೂಡ ಸೈನ್ಸ್ ಆದರೂ ಆಯುರ್ವೇದಕ್ಕೆ ಮಾತ್ರ ಅಂತಲ್ಲ, ಒಂದಲ್ಲೇ ಹೇಳ್ತೀರ ಅಂದ್ರೆ ರಿಸಲ್ಟ್ ಸಿಕ್ಕರ್ ಇಸ್ ನಾಟ್ ದ ಕ್ರೈಟೀರಿಯಾ. ಸೊ ಶುದ್ಧ ಚಿಕಿತ್ಸೆ ಆಗೋದು ಏನಕ್ಕೆ ಅಂತ ಹೇಳಿದ್ರೆ ಮುಂದೆ ಅವನಿಗೆ ತೊಂದರೆ ಬರ್ತಿದ್ದ ಹೆಂಗೆ ಬೇಕಾಗಿರೋದಕ್ಕೆ ಈ ರೋಗದಿಂದ ಅವನು ಈ ರೋಗ ಬರೋದಕ್ಕೆ ಕಾರಣ ಆಗಿರುವಂಥ ಮನಸ್ಸಿನಲ್ಲಿರುವಂಥ ಯಾವ ವ್ಯತ್ಯಾಸಗಳಾಗಿದೆಯೋ ಅದನ್ನು ಸತ್ವವಜಯದ ಮೂಲಕ ಗೆದ್ದು ಅವನು ಮುಂದೆ ಜೀವನದಲ್ಲಿ ಆರಾಮಾಗಿ ಮಾಡಬೇಕಾಗಿರೋದು ವೈದ್ಯನ. ನನ್ನ ಗುರುಗಳ ಹತ್ರ ಇದ್ದಾಗ ಒಂದ್ಸತಿ ಒಬ್ಬರು ತುಂಬ ಸನ್ನಿಪಾತದ ಒಂದು ರೋಗಿ ಬಂದಿತ್ತು. ಅವಾಗ ಅವರು ಅಂದರೆ ಗುರುಗಳು ಹೇಳಿದ್ರು, ಇದಕ್ಕೆ ಹೆಚ್ಚಿಗೆ ಮಾಡೋಕ್ಕಾಗಲ್ಲ, ಅಂದರೆ ಅನುಭವಿಸ್ಬೇಕಾಗತ್ತೆ, ತಾಪ ಕಮ್ಮಿ ನೋಡೋಕ್ಕಾಗತ್ತೆ, ನಾನು ಒಂಚೂರು ಕೊಡ್ತೀನಿ, ಬಟ್ ನೀನು ಅನುಭವಿಸೋದನ್ನ ತಪ್ಸಕ್ಕೆ ಕಷ್ಟ ಇದೆ. ಅವಾಗ ಅವರು ತುಂಬ ಅವಾಗ ಅವ್ರು ಕೇಳಿದ್ರು, ನಾನು ಏನು ಮಾಡಿದೆ ಅಂತ ನನಗೆ ಈ ಥರದಲ್ಲಿ ವ್ಯತ್ಯಾಸ, ನಾನು ಏನು ಮಾಡಬೇಕಾಗಿತ್ತು ಅಂತ ಕೇಳಿದ್ರು. ಹಿಂದೆ ಸುಮಾರು ಕಡೆ ಹೋಗಿ ಬಂದಿದ್ದೀನಿ, ಈಗಾಗಲೇ ಚಿಕಿತ್ಸೆ ತುಂಬ ಮಾಡಿದ್ದೀನಿ, ನೀನು ತುಂಬ ಜನ ಚಿಕಿತ್ಸೆ ಮಾಡಿದ್ಯಾ,
ಒಬ್ಬ ವೈದ್ಯನ ಹತ್ರ ಹೋಗಿದ್ರೆ ಹಿಂಗಾಗ್ತದೆ. ವೈದ್ಯನ ಯಾಕೆಂದ್ರೆ ನಾವೆಲ್ಲ ವೈದ್ಯ ಅಂತ ಹಾಕೊಳ್ಳಿಕ್ಕೆ ನಾವೇರ್ ನಾಟ್ ಹ್ಯಾವಿಂಗ್ ದ ರಿಯಲ್ ಇದು ವಿದ್ಯಾ ವಿತರ್ಕ ವಿಜ್ಞಾನ ಸ್ಮೃತಿ ತತ್ಪರತಾ ಕ್ರಿಯಾ ಅಲ್ವಾ? ಯಸ್ಯೇತೆ ಷಡ್ಗುಣಾ ಸಾಧ್ಯಂ ನ ತಸ್ಯ ಅವನ ಮುಂದೆ ವಿದ್ಯಾ ವಿತರ್ಕ ವಿಜ್ಞಾನ ಸ್ಮೃತಿ ತತ್ಪರತಾ ಕ್ರಿಯೆಗಳನ್ನು ಹೊಂದಿರುವ ಈ 6 ಗುಣಗಳನ್ನು ಹೊಂದಿರುವ ಯಾವ ವ್ಯಕ್ತಿ ಇದ್ದಾನೋ ಅವನೇ ವೈದ್ಯ. ಆ ವೈದ್ಯನ ಮುಂದೆ ಸಾಧ್ಯವೇ ಆದಿ ಇಟ್ ಕೆನಾಟ್ ಸರ್ಪಾಸ್. ಹೀಗೆ ಪಾಯಿಂಟ್ ಔಟ್ ದಟ್ ಇದು ನನ್ನೊಂದು ಆಗೋದಿಲ್ಲ ಬಿಟ್ಟುಹೋಗಕ್ಕೆ. ಅಸಾಧ್ಯ ಯಾರಿಗೂ ಅಸಾಧ್ಯ, ರಿಯಲ್ ಅಸಾಧ್ಯ ಹೇಳಿರೋದು. ನಾನು ಬಿಷಪ್ ವಿವಾಹ ಅಂತ ಹೇಳಿದ ತಕ್ಷಣ ನಾನು ವೈದ್ಯ ಅಂತ ಹೇಳಿದ ತಕ್ಷಣ ನಾನು ವೈದ್ಯ ಆಗೋದಿಲ್ಲ. ನಿಜವಾದ ವೈದ್ಯ ಅವನನ್ನು ನೋಡಿಬಿಟ್ಟಿದ್ರೆ ನೀನು ತೊಂದರೆ ಬರ್ತಿರ್ಲಿಲ್ಲ, ಯಾವಾಗಲೂ ಹೋಗ್ತಿತ್ತು, ಅಲ್ಲೆಲ್ಲ ಸಾಧ್ಯತೆ ಹೋಗಿಬಿಡ್ತು. 20-30 ವರ್ಷದ ಹಿಂದೆ ಪ್ರಯಾಣ ಮಾಡ್ಕೊಂಡು ಬಂತು. ಈಗ ಏನಂತ ಹೇಳಿದ್ರೆ ಅನುಭವಿಸಬೇಕು ಅನ್ನುವಂಥ ಮನಸ್ಸನ್ನ ಗಟ್ಟಿ ಮಾಡೋದನ್ನೇ ಸತ್ವವಲಯ ಚಿಕಿತ್ಸೆ ಆಗಲಿ. ಸರ್, ಒಟ್ಟಾರೆ ಈ 19-20 ವರ್ಷದ ಪ್ರಾಕ್ಟೀಸ್ ಅನುಭವ ಸರ್, ಈ ಜರ್ನಿಯಲ್ಲಿ ಪ್ರಾಕ್ಟೀಸ್ ಯಾವ್ಯಾವ ಹಂತದಲ್ಲಿ ವಿಕಾಸ, ಒಂದು ವ್ಯಕ್ತಿ ಆಗಲಿ ಹೇಳ್ತಾ ಹೋದಾಗ ಇಷ್ಟೊಂದು ನಮ್ಮ ಜರ್ನಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಗುರುಗಳು ರೂಪಿಸ್ತಾರೆ, ತಂದೆ ತಾಯಿಗಳು ರೂಪಿಸ್ತಾರೆ, ನಮ್ಮ ಪರಿಸರ ರೂಪಿಸುತ್ತೆ, ಎಲ್ಲ ರೂಪುಕೊಡ್ತಾ ಈ 20 ವರ್ಷದ ಜರ್ನಿಯಲ್ಲಿ ಪ್ರಾಕ್ಟೀಸ್ ಹೇಗೆ ರೂಪುಗೊಂಡಿದೆ? ರೋಗಿ ಬಂದ ತಕ್ಷಣ ಅವರ ಹೇತುಗಳನ್ನ ನೋಡುವಂತಹ ನೀವು ಯಾವ ರೀತಿ ಅಸೆಸ್ಮೆಂಟ್ ಮಾಡ್ತೀರಾ? ಲಿಂಕ್ಗಳಲ್ಲಿ ಯಾವ ರೀತಿ ಅಸೆಸ್ ಮಾಡ್ತೀರಾ? ಚಿಕಿತ್ಸೆಯಲ್ಲಿ ಒಂದಷ್ಟು ಕಿರು ಪರಿಚಯವನ್ನು ಮಾಡ್ಬೋದು. ಅಂದರೆ ತುಂಬ ವಿಕಸನ ಅನ್ನೋದು ನನಗೆ ಹೆಂಗೆ ಏನದಂದರೆ ಅಂದರೆ ಅದನ್ನು ನಾವು ಅಸೆಸ್ ಮಾಡ್ಕೊಳ್ಳೋದು ಎಷ್ಟು ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಆದರೆ ದಿನವೂ ಕೂಡ ಒಂದು ಕೆಲಸ ಮಾಡಬೇಕು. ನಕ್ಕಂ ದಿನಮೇಯ ಕಥಂಬು ತಸ್ಯ ಸಂಸ್ಕೃತಿ ಅಲ್ವಾ ದುಃಖ ಭಾಂತಮ ವೇಗ ಸ್ಮಾತ್ ನಿತ್ಯಂ ಸನ್ನಿಹಿತ ಸ್ಮೃತಿ. ನನಗೆ ಪ್ರತಿದಿನವೂ ಕೂಡ ನಾನು ಬೆಳಿಗ್ಗೆಯಿಂದ ಮಾಡಿರುವಂಥ ಕೆಲಸಗಳು ಸಂಜೆ ತನಕ 10-100 ಕೆಲಸಗಳನ್ನು ಇಟ್ಟು ಅನ್ಬಯಾಸ್ಡ್ ಅಸೆಸ್ಮೆಂಟ್, ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ, ಸರಿಯಾಗಿದ್ದು ಸರಿಯಾಗಿದೆ, ತಪ್ಪಾಗಿದ್ದಲ್ಲಿ ನಾನು ಮತ್ತೆ ಮಾನ್ಯನ ಮಾಡಬಾರ್ದು, ಅಥವಾ ಅದು ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ ನನ್ನಲ್ಲಿ ಏನು ವ್ಯತ್ಯಾಸ ಆಗಬೇಕು ಅನ್ನೋದನ್ನ ಅಸೆಸ್ ಮಾಡೋದು. ಅದನ್ನು ಮಾಡ್ತಾ ಹೋಗುವಂಥದ್ದು ಒಂದು. ಅಂದರೆ ಕ್ಲಿನಿಕಲ್ ಅಸೆಸ್ಮೆಂಟು ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈಗ ಯೂಶಲಿ ಏನಾಗುತ್ತೆ, ಪೇಷಂಟ್ ಬಂದಾಗ ನಾವು ಪ್ರಶ್ನೆ ಪರೀಕ್ಷೆ ಅದನ್ನೆಲ್ಲ ಕೇಳ್ತೀವಿ. ಪ್ರಶ್ನೆ ಪರೀಕ್ಷೆಗಳು 100 ಪ್ರಶ್ನೆ ಕೇಳಿ ಕೊನೆಗೆ ಕನ್ಕ್ಲೂಡ್ ಆಗದೆ ಇರ್ಬೋದು. ಅಥವಾ ಇಫ್ ಯುವರ್ ಮೈಂಡ್ ಇಸ್ ಶಾರ್ಪ್ ಇನಫ್, ಅದೇ ಹೇಳ್ತಾರಲ್ಲ ಜ್ಞಾನ ಬುದ್ಧಿ ಪ್ರದೀಪೇನ ಅಲ್ವಾ. ಸೊ ಅದರ ದೀಪ ಮೂಲಕ ಒಂದ್ಸತಿ ಕ್ಲಿನಿಕ್ ಒಳಗಡೆ ಪೇಷಂಟ್ ಬರುವಾಗ ಬಂದು ಕೂತಾದ ತಕ್ಷಣನೇ ಕೂತು 2-3 ಮಾತಾಡೋಷ್ಟೊತ್ತಿಗೆ ಯುವರ್ ಹಾಫ್ ಆಫ್ ದಿಸ್ ಪ್ರಕೃತಿ ಸ್ಥಾಪನೆ ನಡೀಬೇಕು. ಪ್ರಕೃತಿ ಅನ್ನುವಂಥದ್ದು ಯಾವುದಂತ ಹೇಳಿದರೆ ಅವನ ಮೂಲ ಸ್ವರೂಪ. ನಿಜವಾಗಿ ಆ ವ್ಯಕ್ತಿ ಹೊರಟಿದ ಮೂಲ ಸ್ವರೂಪ ಶರೀರದಲ್ಲಿ ಸಿಕ್ಕಿ ಬಂದು ಅದರ ಅಸೆಸ್ಮೆಂಟ್ ಆಗಬೇಕು. ಪ್ರಕೃತಿ ಸ್ಥಾಪನೆ ಚಿಕಿತ್ಸೆ. ಆ ಪ್ರಕೃತಿಗೆ ಅವನು ಎಲ್ಲಿಂದ ಬಂದಿದ್ದಾನೋ ಅದನ್ನ ಆಗಬೇಕು ಅಂತ ಹೇಳಿದರೆ ಅದನ್ನು ಅಸೆಸ್ ಮಾಡೋದಕ್ಕೆ ಅದರದ್ದು ಪ್ರಯತ್ನ ನಿರಂತರ ಹೋಗಬೇಕು. ನಮಗಿರುವಂಥ ಟೂಲ್ಸ್ಗಳಾಗಿರುವಂಥ ಕಾಲಮಾದಿಗಳು, ದೋಷ ವಿಜ್ಞಾನ ಆದಿಗಳದೆಲ್ಲ ತಿಳುವಳಿಕೆ, ಅದರದ್ದು ಬುಕ್ಕಲ್ಲಿ ಹೇಳಿರುವಂಥದ್ದನ್ನು ಬೇರೆ ತಿಳಿಯಕ್ಕೆ ಪ್ರಯತ್ನ ಮಾಡಿ ಅದನ್ನು ರೀಡಿಂಗ್ ಇನ್ ಬಿಟ್ವೀನ್ ದ ಲೈನ್ ಮಾಡಿ ಪರಾಮರ್ಶಿಸಿ ಸಚ್ ಎ ವೇ ದಟ್ ವಿತಿನ್ 2 or 4, 5 ಕ್ವಶನ್ಸ್ 10 ಬೇಕಾದ್ರೆ ಅದಕ್ಕೆ ನಿರಂತರ ಅಧ್ಯಯನ. ಅಧ್ಯಯನ ಅಂದರೆ ನನಗೆ ಅನಿಸೋದು ಎಫರ್ಟ್ ಬೇಕು, ಬಟ್ ಇನ್ ದ ರೈಟ್ ಡೈರೆಕ್ಷನ್. ಅಂದರೆ ಡೈರೆಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಸ್ಪೀಡ್. ದ ಲಂಡನ್ ಇಸ್ ಇನ್ ದಿಸ್ ಡೈರೆಕ್ಷನ್. ನಾನು ಯಾವಾಗ ಕಾಲೇಜಲ್ಲಿ ಹೇಳಿದೆ, ಇಫ್ ಯು ಆರ್ ಟ್ರಾವೆಲಿಂಗ್ ಇನ್ ದಿಸ್ ಡೈರೆಕ್ಷನ್, ಯಾವತ್ತಾರು ಲಂಡನ್ ಮೀಟ್ ಮಾಡೋಕ್ಕೆ ಸಾಧ್ಯವ ಆಗುದಿಲ್ಲ. ಸೊ ಇನ್ ದ ಲಂಡನ್ ಇಸ್ ಇನ್ ದಿಸ್ ಡೈರೆಕ್ಷನ್. ನಾನು ಇಲ್ಲೇ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ, ಭಾರಿ ಇಲ್ಲ, ಬಟ್ ಫೈನಲ್ ಬಿ ಏಬಲ್ ಟು ರೀಚ್ ಲಂಡನ್. ಸೊ ಡೈರೆಕ್ಷನನ್ನು ಒಂದು ರೂಪ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ, ಅದಕ್ಕೆ ಪ್ರಯತ್ನದ ಉತ್ತುಂಗದಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಇದೆಲ್ಲ ಸಿಕ್ಕತ್ತೆ. ಅದನ್ನು ಸಿಕ್ಕುವಂಥ ಗುರುಗಳು ಸಿಗ್ತಿರ್ತಾರೆ, ಅವರನ್ನು ನಾವು ಇದು ಮಾಡ್ಕೊಂಡು ಮಾಡ್ತೀವಿ. ಸೊ ಪ್ರಾಕ್ಟೀಸು ಅಂದರೆ 1 ವರ್ಷಕ್ಕಿಂತ ಇನ್ನೊಂದು ವರ್ಷಕ್ಕೆ ನಾವೇ ಅಸೆಸ್ ಮಾಡುವಂಥ ಸಂದರ್ಭ. ನಾನು 5 ವರ್ಷ ಟಾರ್ಗೆಟ್ ಇಟ್ಕೊಂಡೇ ಬಂದಿದ್ದೆ ಯಾವಾಗಲೂ ಕೂಡ. 3 ವರ್ಷ 5 ವರ್ಷ ಆದಷ್ಟೊತ್ತಿಗೆ ಈ ಹಂತದ್ದು ಇಷ್ಟು ಶಾಸ್ತ್ರನ ನಾವು ತಿಳಿಯಕ್ಕೆ ಪ್ರಯತ್ನ ಮಾಡಬೇಕು, ಈ ವಿಭಾಗವನ್ನು ನೋಡೋಕೆ ಒಂಚೂರು ತಿಳಿಯಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಮಾಡ್ಕೊಳ್ತೇನೆ ಬಂದಿದ್ದೆ.
ಸೊ ಆ ಥರದಲ್ಲಿ ಇಟ್ಕೊಂಡಿರೋ ವಿಚಾರಗಳಲ್ಲಿ ನಾನು 5 ವರ್ಷದಲ್ಲಿ ಎಷ್ಟು ಟ್ರಾವೆಲ್ ಆಗಿದ್ದೀನಿ, ನಾನು ಅನ್ಕೊಂಡಿದ್ದಕ್ಕಿಂತ 40 ಭಾಗ ಅಷ್ಟೇ ಆಯಿತು. ಇನ್ನು 3 ವರ್ಷ ಇದರಲ್ಲೇ ಹೋಗ್ಬೇಕು, ಇನ್ನು ಮುಂದೆ ಟಾರ್ಗೆಟ್ ಇಲ್ಲ. ಸೊ 40% ಆಗಿದ್ದೀನಿ ಅನ್ನೋದನ್ನು ಅನ್ಬಯಸ್ಡ್ ಅಸೆಸ್ಮೆಂಟ್ ಮಾಡ್ತಾ ಜನಗಳಿಗೆ ಅನುಕೂಲ ಆಗೋದಕ್ಕೆ ಬೇಕಾಗುವಂಥದ್ದು ಎಷ್ಟು ನಮ್ಮನ್ನ ಕಾಲ ಉಪಯೋಗಿಸ್ಕೊಳ್ಳುತ್ತೆ ಅನ್ನೋದ್ರ ಮೂಲಕ ಕೆಲವೆಲ್ಲ ಸರಿದಾರಿನೋ ತಪ್ಪು ಅನ್ನೋದನ್ನ ಅಸೆಸ್ ಮಾಡ್ತಾ ಬರ್ತೀವಿ. ಸರಿ, ಆ್ಯಕ್ಚುಲಿ ಈ 3 ವಿಭಾಗಗಳು ಈ ಪ್ರಶ್ನೆ ಅಂದರೆ ನಮ್ಮ ಚಿಕಿತ್ಸೆ ಸತ್ಪಾವಜಿಯ ಭಾಷೆ 3 ಇದ್ದೇ ಇರುತ್ತೆ. ನಿಮ್ಮ ಚಿಕಿತ್ಸೆಯಲ್ಲಿ ನೀವು ಅಸೆಸ್ಮೆಂಟ್ ಮಾಡಿದಾಗ ಈ 3 ವಿಭಾಗಗಳಲ್ಲಿ ನೀವು 3 ಇನ್ಕ್ಲೂಡ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಯಾವುದೋ ಒಂದು ವಿಭಾಗವನ್ನು ಇನ್ನೊಂದು ಮುಟ್ಟಕ್ಕೆ ಆಗ್ತಿಲ್ಲ, ನನ್ನ ಪ್ರಾಕ್ಟೀಸ್ ಇಲ್ಲಿವರೆಗೆ ನಿಂತಿದೆ ಅನ್ನೋದು ಯಾವ್ದು ಇದೆಯಾ? ಸತ್ಪಾವಜಿಯ ಪ್ರಧಾನ ಚಿಕಿತ್ಸೆ ನನ್ನ ಯುಕ್ತಿಯೋಪಾಷ್ಟಿಗೆ ಬೇಕಾದ ಸಹಾಯಕ್ಕೆ ಬೇಕಾದ, ಯಾಕಂದರೆ ಅಂದರೆ ಬೇರೆ ಯಾರೇ ರೋಗಿ ಬಂದಾಗ ಅವರ ತೊಂದರೆಗೆ ಕಾರಣವಾಗಿರುವ ಅವರ ಯಾವ ನಡೆಯಿಂದ ಅನ್ನೋದನ್ನು ಅವರಿಗೆ ಅರ್ಥ ಮಾಡಿ ಹೇಳೋದು. ಈಗಿನ ಕಾಲದಲ್ಲಿ ಏನಿದೆ ಅಂತ ಹೇಳಿದ್ರೆ ಪತ್ತೆ ಹೇಳೋದು ಆಯುರ್ವೇದ ಡಾಕ್ಟರ್ಸಿಗೆ ಒಂದು ದೊಡ್ಡ ಇದಲ್ಲ, ಅಂದರೆ ಟಾಸ್ಕ್ ಹೌದು ಮತ್ತೆ ಬಯಸ್ಕೊಳ್ಳೋದು ಅದು ಬರೀ ಪತ್ತೆ ಹೇಳ್ತಾರೆ ಅಂತ ಹೇಳುವಂಥದ್ದು. ಆದರೆ ಏನು ಅಂತ ಹೇಳಿದ್ರೆ ನನಗೆ ತಿಳಿದಿರುವಂಥ ವಿಚಾರದಲ್ಲಿ, ಅಂದರೆ ನನಗೆ ಯುಕ್ತಿ ಇರುವಂಥ ವಿಚಾರದಲ್ಲಿ ನಾನು ಹೇಳಿದ ಪ್ರತಿ ಪದವೂ ಕೂಡ ಶಕ್ತಂ ಪದ. ಒಬ್ಬ ವೈದ್ಯನ ಗುರು ಆಗ್ತಾನಲ್ಲಿ, ಅಂದರೆ ಒಬ್ಬ ವೈದ್ಯನ ಗುರು ಅಂತ ಹೇಳೋದಲ್ಲ, ಒಂದು ಅಂದರೆ ಅವರ ಮಾತುಗಳು ಇಟ್ ಮೇಕ್ಸ್ ಎ ಸ್ಟ್ರಾಂಗ್ ಇಂಪ್ರೆಷನ್ ಇನ್ ದ ಪರ್ಸನ್ ಹೂ ಇಸ್ ಲಿಸ್ನಿಂಗ್. ಇನ್ ದಟ್ ವೇ ದ ವೈದ್ಯ ಬಿಕಮ್ಸ್ ದ ಗುರು. ನಾನು ಇನ್ಫಾರ್ಮೇಶನ್ ಇಂದ ಇದ್ದು ವಿತೌಟ್ ದ ಇನ್ಸೈಟ್ ಆ ವಿಚಾರ ನಾನು ಹೇಳಿದ್ರೆ ಅವನು ಹಿಂಗೆ ಕೇಳಿ ಇಲ್ಲೇ ಬಿಡ್ತಾನೆ. ಅದು ಅವ್ನು ಹೊರಗಡೆ ಹೋಗಿ ಬೈತಿರ್ತಾನೆ, ಬರೇ ಮತ್ತೆ ಗೀತೆ ಹೇಳ್ಕೊಂಡು ಕೂತಿದ್ದಾರೆ ಎಂತ ಸುಖ ಇಲ್ಲ. ಅವನೆಲ್ಲರೂ ಭಾಗ್ಯವಶಾತ್ ವಾಪಸ್ ಬಂದ ಅಂದರೆ ಬರೋದಿಲ್ಲ ಅಂತ ಭಾಗ್ಯವಶಾತ್ ಬರ್ಬೇಕು. ಯಾಕಂತೇಳಿದ್ರೆ ಇನ್ನು ಹೆಂಗೆ ಬರ್ತಾನೆ, ಪತ್ಯನ ಮಾಡಿದೆ ಅಂತ ಮಾಡಿದ್ರೆ ಭಾಗ್ಯವಶಾತ್ ಎಲ್ಲ ಬಂದ ಅಂತ ಹೇಳಿದ್ರೆ ನಾವು ಅವನಿಗೆ ಬೈಯೋದು, ನೀ ಪತ್ಯ ಮಾಡಿಲ್ಲ ಅಂತ. ಈ ಕಡೆ ಅವರಿಗೂ ನಮಗೆ ಬೈಯೋದು, ನಾವು ಅವ್ರಿಗೆ ಬೈಯೋದಾಗಿರುತ್ತೆ. ಬಟ್ ಯುಕ್ತಿ ತಿಳಿದ ವಿಚಾರದಲ್ಲಿ ನಾವು ಹೇಳಿದ ಪ್ರತಿ ಸಲಹೆಯನ್ನು ಕೂಡ 4 ವರ್ಷದ ಮಗುವು ಕೂಡ ಫಾಲೋ ಮಾಡಿ 100% ಹೇಳಿದ್ದೆ ಅನ್ವೇಷಣೆ. ನಾವು ಬೇಡ ನಾನು ಚಾಕ್ಲೇಟ್ ತಿನ್ಬೇಡ ಪುಟ್ಟ ನೀನು ಅಂತ ಹೇಳ ನನಗೆ ಗೊತ್ತು ಚಾಕ್ಲೇಟ್ ತಿಂದಾನೆ, ಅವನಿಗೆ ಹೇಳಿದ್ದೀನಿ ನಾನು ಬಿಡಿಸಿನೂ ಕೂಡ. ಮಗು ತಂದೆ ತಾಯಿ ಕೊಟ್ಟರು ಚಾಕ್ಲೇಟ್ ಕೊಟ್ಟರು ತಿಂದಾನೆ. ಅರ್ಥ ಆಗುತ್ತೆ. ದೊಡ್ಡವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಇನ್ನೆಷ್ಟು ಕಷ್ಟ, ಏನೂ ಕಷ್ಟ ಆಗೋದಿಲ್ಲ. ಯು ಹ್ಯಾವ್ ಎನ್ ಐಡಿಯಾ, ಯು ಕ್ಯಾನ್ ಈಸಿಲಿ, ಅಂದರೆ ನಮಗೆ ಅವರು ತಿಳುವಳಿಕೆಗಿಂತಲೂ ತಿಳಿದಿರುವ ವಿಚಾರ ಇದ್ದರೆ ನಾವು ಹೇಳಿದ ಫಲ ಮಾಡ್ತೇವೆ. ಜ್ವರ ಚಿಕಿತ್ಸೆಯಲ್ಲಿ ಯಾಕೆ ಈಸಿ ಆಗುತ್ತೆ? ಅದರೊಳಗೆ ಪದ್ಯ ಹೇಳಿದ್ರು ಲಂಘನ ಹೆಂಗೂ ಮಾಡೋಕ್ಕಾಗುತ್ತೆ, ಮಾಡೋಕ್ಕೆ ಆಗುತ್ತೆ. 2 ದಿನ ಗಂಜಿ ತಿನ್ನು ಏನಾಗಲ್ಲ ಅಂತ ಹೇಳೋಷ್ಟೊತ್ತಿಗೆ ಗಂಜಿ ಲಂಘನದ ಬಗ್ಗೆ ಎಲ್ಲ ಜ್ವರದ್ದು ನನಗೆ ಗೊತ್ತಿದೆ, ಅವನಿಗೆ ಅಷ್ಟು ಹೇಳಬೇಡ ಲಂಘನ ಕರಾದಿಗಳಂತಿಲ್ಲ. ಆ ಗೊತ್ತಿರೋ ವಿಚಾರದ ಮೂಲಕವೇ ಕನ್ವಿನ್ಸ್ ಆಯ್ತಪ್ಪ ಷಡಂಗ ತಗೋ, ಸುದರ್ಶನ ತಗೋ, 2 ದಿನ ಜ್ವರ ಅನುಭವಿಸು, ನಿನಗೆ ಏನು ಲಾಭ ಆಗುತ್ತೆ ಅಂತ ನಾನು ಹೇಳ್ತೀನಿ ಕೇಳ್ಕೊ, ನಿನಗೆ 5 ವರ್ಷದಲ್ಲಿ ಏನಾಗುತ್ತೆ, 10 ವರ್ಷದಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಐ ನೋ ದಟ್. ಅಂದ್ರೆ ಈ ಪದ ಮಾತಾಡೋದಕ್ಕೂ ಶಕ್ತ ಪದ ಮಾತಾಡೋದಕ್ಕೂ ವ್ಯತ್ಯಾಸ. ಶಕ್ತ ಪದ ಅಂದ್ರೆ ಶಕ್ತ ಪದ ಯಾವಾಗುತ್ತೆ ಅಂದ್ರೆ ತಿಳುವಳಿಕೆ ವಿಚಾರದಲ್ಲಿ ನನಗೆ ಗೊತ್ತಿದ್ದ ವಿಚಾರದಲ್ಲೇ ಒಂದ್ಸಗಿ ನಾವಿದ್ದ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡೋದಾಗಿರ್ತೀನಿ. ಬಟ್ ಉಪಯೋಗ. ಸೊ ಸತ್ವವಜಯ ಚಿಕಿತ್ಸೆ ದೈವ ವಿಪಾಶ್ರಯ ಖಂಡಿತ ಅನುಭವ ಬಂದಿದೆ, ಅಂದ್ರೆ ನಾನು ರೋಗಿಯಾಗಿ ಅನುಭವ ಬಂದಿದೆ. ಅದನ್ನ ಯಾವಾಗ ನೋಡೋಣ. ಅದು ನನಗೆ ಇದ್ದಿದ್ದ ಒಂದು ಸಂದರ್ಭದಲ್ಲಿ, ಅಂದರೆ more personal, ಅದಕ್ಕೆ ನಾನು ಐ ಮೇ ನಾಟ್ ಬಿ ಏಬಲ್ ಟು ಟೆಲ್, ಬಟ್ ಐ ವಿಲ್ ಟೆಲ್ ದ ಇನ್ಸಿಡೆಂಟ್ ದಟ್ ಐ ವಾಸ್ ಹ್ಯಾವಿಂಗ್ ಎ ಸಿಚುವೇಶನ್, ನಾಟ್ ಇನ್ ಫಿಸಿಕಲ್ ಬಾಡಿ ಬಟ್ ಒಂದು ಎಲ್ಲದೂ ರೋಗನೇ ತಾನೆ. ಯಾವುದು ರುಜತೀತಿ ರೋಗ, ಮನಸ್ಸಿಗೆ ರುಜ ಕೊಟ್ಟರು, ಇಂದ್ರಿಯ ಕೊಟ್ಟರು, ಶರೀರ ಕೊಟ್ಟರು, ಎಲ್ಲರೂ ರೋಗವೇ ಇರ್ತದೆ. ಮನಸ್ಸಿಗೆ ಅತ್ಯಂತ ಕಷ್ಟ ಕೊಡುವಂಥ ಒಂದು ರೋಗವಿದೆ. ಆವಾಗ ಅದಕ್ಕೆ ಸೊಲ್ಯೂಷನ್ ಅನ್ನ ಕಂಡುಹಿಡಿಯಕ್ಕೆ ಅನೇಕ ಪ್ರಯತ್ನ ಮಾಡಿದರೂ ಕೂಡ ಸಕ್ಸೀಡ್ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಒಬ್ಬರು ಹೇಳಿದರು, ಈ ಜಗದ್ಗುರುಗಳದ್ದು ಆಶೀರ್ವಾದ ತಗೊಳಪ್ಪ ಅದಾಗತ್ತೆ. ಅವಾಗ ನಾನು ಹಿಂಗೆ ಜಗದ್ಗುರುಗಳ ಹತ್ರ ಹೋಗಿ ಅವ್ರ ಹತ್ರ ನಾನು ಹೇಳಿದೆ, ನನಗೆ ಹಿಂಗೆ ಅವರು ನಾವು ನಿನಗೆ ಅದಾಗಲಿ ಅಂತ ಆಶೀರ್ವದಿಸ್ತೀವಿ ಅಂತ 2 ಕೈ ಎತ್ತಿ ಅಷ್ಟೇ. ನನ್ನ ಸಮಸ್ಯೆ 1 ತಿಂಗಳಲ್ಲಿ ಪೂರ್ಣವಾಗಿ ದೈವ ವಿಭಾಷೆ ಚಿಕಿತ್ಸೆ ದಟ್ ಈಸ್ ಪಾಸಿಬಲ್. ನನ್ನ ಅನುಷ್ಠಾನದ ಮೂಲಕ ನಾನು ಅಧಿಷ್ಠಾನ ಆಧಾರ ನನಗೆ ಬೇಕಾಗಿದ್ದನ್ನ ನಾನು ಯೋಚನೆ ಮಾಡಿದ ರೀತಿಯಲ್ಲಿ ಅಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಬೇಕಾಗಿರುವ ಶಕ್ತಿ ನನ್ನ ಬರುತ್ತೆ. ಅದು ಅಂದರೆ ಸಣ್ಣ ಪ್ರಮಾಣದಲ್ಲಿ ಇಲ್ಲಿ ಕ್ಲಿನಿಕಲ್ ಎಲ್ಲ ಅನುಭವ ಇದೆ, ಆದರೂ ಆ ಥರದ್ದು ಇದಲ್ಲ, ಆ
ಹೇಳ್ತಾರಲ್ಲ, ರಜೋತಮೋ ನಿರ್ಮುಕ್ತಾಂ ತಪೋಜ್ಞಾನಬಲೇನೆ ಯುಕ್ತಿ ತ್ರಿಕಾಲಂ ಅಮಲಂ ಜ್ಞಾನಮವ್ಯಾಹತಂ ಸದಾ ಅಲ್ವಾ. ಆಪ್ತ ಶ್ರೇಷ್ಠ ವಿಬುದ್ಧಾಸ್ತೆ ತೇಷಾಂ ವಾಕ್ಯಂ ಅಸಂಶಯಂ ಅಲ್ವಾ. ಸತ್ಯಂ ವಕ್ಷ್ಯಂತಿ ಏಕಸ್ಮಾತ್ ಅಸತ್ಯಂ ರಜಸ್ತಮಃ. ರಜಸ್ತಮಸ್ಸುಗಳನ್ನು ಪೂರ್ಣವಾಗಿ ಅದನ್ನ ನಲ್ಲಿಫೈ ಮಾಡಿ ಸತ್ವದಿಂದನೇ ಇರುವಂತ ವ್ಯಕ್ತಿಯು ಆಪ್ತನು ಅವನು ಹೇಳಿದ ಪದವು ಸತ್ಯಂ ವಕ್ಷ್ಯಂತಿ. ಅವನು ಹೇಳಿದ ಸತ್ಯಂ ಅಂತ ಯಾವ್ದು ಎಕ್ಸಿಸ್ಟ್ ಇದೆಯೋ ಅದನ್ನು ಮಾತ್ರ ಹೇಳ್ತಾನೆ. ಅವನು ಸುಳ್ಳಾಡು ಹೇಳುವ ಅವಶ್ಯಕತೆ ಏನು, ರಜಸ್ತಮಸ್ಸೆ ಇಲ್ಲದೆ ಇರುವ ಕಾರಣದಿಂದಾಗಿ ಅಂತ ಹೇಳ್ಬಿಟ್ಟು ಸತ್ಯಂ ವಕ್ಷ್ಯಂತಿ ಏಕಸ್ಮಾತ್ ನಿರಜಸ್ತಮ. ರಜಸ್ಸು ತಮಸ್ಸು ಇಲ್ಲದೆ ಇರುವಂತ ಕಾರಣದಿಂದ ಸತ್ವದಿಂದ ಇರುವಂತವರು ಹೇಳಿದ್ದೆ ಸತ್ಯ ಆಗುತ್ತದೆ. ದೈವೋಪಾಶ್ರಯ ಚಿಕಿತ್ಸೆಗೆ ಬೇಕಾಗಿರುವಂತ ಸಾಮರ್ಥ್ಯ. ಸೊ ಮಂತ್ರ ಚಿಕಿತ್ಸೆಯಿಂದ ಹೇಳ್ಬೇಕಂತ ಹೇಳಿದ್ರೆ, ಮಂತ್ರ ಚಿಕಿತ್ಸೆ ಅಂದ್ರೆ ಯಾರು ಬೇಕಾದ್ರೆ ಮಂತ್ರ ಹೇಳ್ಬೋದು. ಬಟ್ ಮಂತ್ರ ಹೇಳಿದ ಅಂದ್ರೆ ಅದ್ರೊಬ್ಬಿ ಚಿಕಿತ್ಸೆ ಅದಲ್ಲ. ಅಂದ್ರೆ ಯು ಕ್ಯಾನ್ ಟ್ರಾನ್ಸ್ಫರ್ ದ ಇನ್ಫಾರ್ಮೇಶನ್ಸ್ ಅಂದ್ರೆ ಟ್ರಾನ್ಸ್ಫರ್ ದ ಎನರ್ಜಿ ಟು ಹೀಲ್ ದ ಅದರ್ ಇಂಡಿವಿಜುವಲ್ ವಿತೌಟ್ ಯೂಸಿಂಗ್ ಎನಿ ಮೆಟೀರಿಯಲ್ ಅಂತ ಹೇಳುವಂಥದ್ದು. ನಾವೀಗ ಗೊತ್ತಿಲ್ಲದೆ ನನಗೆ ಶಕ್ತಿ ಇಲ್ಲದೆ 100 ಸತಿ ಮಂತ್ರ ಹೇಳಿದ್ರೆ ಆ ಮಂತ್ರ ಏನು ಮಾಡೋದು. ಮಂತ್ರದ ಸಿದ್ಧಿಯಾದ ಸಂದರ್ಭದಲ್ಲಿ ಬೇಕಾಗಿದ್ದ ರೀತಿಯಲ್ಲಿ ಅನುಷ್ಠಾನಾದಿಗಳನ್ನು ಇಟ್ಕೊಂಡು ಅವರು ಹೇಳ ಕಾರಣಕ್ಕಾಗಿಯೇ ಅದು ಸತ್ಯ ಹೋಗುತ್ತದೆ, ಗುಣ ಆಗುತ್ತೆ ಅಂತ ಹೇಳಿ. ಅಂದರೆ ದೈವೋಪಾಶ್ರಯದ್ದು ನನಗೆ ನನ್ನ ಗುರುಗಳು, ನನ್ನ ವೈದ್ಯ ಬಳ್ಳೂರು ಶಂಕರ ನಂಬುದಕ್ಕೆ ಅವರು ಗುರುಗಳು ಪ್ರಾಯಶ್ಚಿತ್ತ ಶಾಸ್ತ್ರದಲ್ಲಿ ಪಾರಂಗತರು, ಚೆರುಗುಳ ಪುರತ್ ಅಂತಿದ್ರು. ಅಂದರೆ ನನಗೆ ನೋಡಿಲ್ಲ ಅವರು, ಆದರೆ ಗುರುಗಳು ಹೇಳೋದು ಅಂದರೆ ಪ್ರಾಯಶ್ಚಿತ್ತ ಶಾಸ್ತ್ರದಲ್ಲಿ ಅಂತ ಹೇಳಿದರೆ ಮಂತ್ರದಲ್ಲಿ ಸಿದ್ಧಿಯನ್ನು ಸಾಧನೆ ಮಾಡಬಾರದು. ಅವರು ಇನ್ನೊಂದು ತುಂಬ ಅಸಹನೀಯ ಸ್ಥಿತಿಯಲ್ಲಿ ಬಂದಿದ್ದಾಗ ಅವರು ಸಂಕಲ್ಪ ಇಟ್ಟು ಒಂದು ಅದಕ್ಕೆ ಬೇಕಾಗಿರೋ ಮಂತ್ರ ಹೇಳಿದರೆ ಎರಡೇ ಸಾಧ್ಯತೆ, ಮುಕ್ತಿ. ಒಂದೇ ಶರೀರದಿಂದ ಮುಕ್ತಿ ಅಥವಾ ರೋಗದಿಂದ ಸರ್, ಒಟ್ಟಾರೆ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಈ ಪ್ರಯಾಣದಲ್ಲಿ ನೀವು ಮುಖ್ಯವಾಗಿ ಶಾಲಾಟಿಕ್ ಕೇಸಸ್ನ ನೋಡ್ತಾ ಇರುವಂಥದ್ದು ಕಾಣುತ್ತೆ. ಅಂಡ್ ಇಲ್ಲೋ ಪಿರಮಿಡಿಕೇಶನ್ ಪ್ರಾಕ್ಟೀಷನರ್ಸ್ ಇಡೀ ಕರ್ನಾಟಕದಲ್ಲಿ ಹುಡುಕಲು ಸಿಗೋದು ಅಲ್ಲ, ಬೇರೆಯವರು ನಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ ಬಂದುಬಿಟ್ರೆ. ಸೊ ನೀವು ನೋಡುವಂತಹ ಕೇಸಸ್ಸಲ್ಲಿ ನಮ್ಮ ಆಯುರ್ವೇದಕ್ಕೆ ಇರುವಂತಹ ಸ್ಕೋಪ್ಸ್ ಏನು, ಲಿಮಿಟೇಷನ್ಸ್ ಏನು, ಎಸ್ಪೆಷಲಿ ರಿಲೇಟೆಡ್ ಶಾಲಾಟಿಕ್? ಅಂದರೆ ಸ್ಕೋಪ್ ತುಂಬ ಇದೆ. ಅಂದರೆ ಯಾಕಂತ ಹೇಳಿದರೆ ಶರೀರವನ್ನು ಅರ್ಥ ಮಾಡ್ಕೊಂಡಿರುವಂಥ ನಮ್ಮ ವಿಜ್ಞಾನ ಥರದಲ್ಲಿ ಅರ್ಥ ಮಾಡ್ಕೊಂಡಿರುವಂತೆ ಆಯುರ್ವೇದ ಶಾರೀರಂ ಅಂತ ನಮ್ಮ ಸಾವಿತ್ರಿ ಮೇಡಮ್ ಎಲ್ಲ ಹೇಳ್ತಾರೆ. ಶಾರೀರಂ ಅನ್ನುವಂಥ ಒಂದು ಏನು ಇದೆ ಅದು ಅಂದರೆ ಜಗತ್ನಿಯಮವನ್ನು ನಾವು ಶರೀರದಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಈ ಥರದ ಒಂದು ವ್ಯವಸ್ಥೆ ಇನ್ಯಾವ ವಿಜ್ಞಾನದಲ್ಲೂ ನಮ್ಮ ರೀತಿಯಲ್ಲಿ ಇಷ್ಟೊಂದು ವಿಪುಲವಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅದು ನಮಗೆ ತುಂಬ ಸ್ಕೋಪುಗಳನ್ನ ತಂದಿದೆ. ಈ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅಲೋಪತಿಯಲ್ಲೂ ಕೂಡ ಬರೆಯೋದು ಏನಂತ ಹೇಳಿದರೆ, ಮೋಸ್ಟ್ ಆಫ್ ದ ಆಕ್ಯುಲರ್ ಕಂಡೀಷನ್ಸ್ ಆರ್ ಸಿಸ್ಟಮಿಕ್ ರೆಪ್ರೆಸೆಂಟೇಷನ್ಸ್. ಮೋಸ್ಟ್ ಆಫ್ ದ ಕಣ್ಣಿನ ಪ್ರಧಾನ ಬಾಹುಲ್ಯವಾಗಿ ರೋಗಗಳು ಸಿಸ್ಟಮಿಕ್ ರೆಪ್ರೆಸೆಂಟೇಷನ್ಸ್. ಸೊ ದಟ್ ಈಸ್ ವಾಟ್ ವಿ ಆರ್ ಟೆಲ್ಲಿಂಗ್ ಆಲ್ ದ ಟೈಮ್. ಸೊ ಲೋಕಲ್ ಆಗಿರೋ ಚಿಕಿತ್ಸೆ ಕೆಲವು ತೊಂದರೆಗಳಿರ್ಬೋದು, ಬಟ್ ಪ್ರಾಧಾನ್ಯವಾಗಿ ಹಿಂಗಿರುತ್ತೆ. ಸೊ ಶರೀರನ ಅರ್ಥ ಮಾಡ್ಕೊಂಡಿರೋದು ಒಂದು ವಿಜ್ಞಾನವಾದ ಒಂದು ಕಲಿಯುವಂಥ ವಿದ್ಯಾರ್ಥಿಗಳು ನಾವಾಗಿರೋದ್ರಿಂದ ನಮಗೆ ಅದಕ್ಕೆ ಲಾಭ ಜಾಸ್ತಿ. ಸೊ ಕಣ್ಣಿನಲ್ಲಿ ಬಂದಾಗ ಅದು ಸ್ಪೆಷಾಲಿಟಿಗಳು ಕೆಲವು ಗೊತ್ತಿರಲೇಬೇಕಾಗುತ್ತೆ. ನಾವು ಹಿಂಗೆ ಈಗಿಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಏನು ಮಾಡ್ಬೋದು, ಖಂಡಿತ ಮಾಡ್ಬೋದು. ಹೆಂಗೆ ಅಂತ ಹೇಳಿದರೆ ಅದ್ರ ಬಗ್ಗೆ ತಿಳುವಳಿಕೆ. ಈಗ ಡಯಾಬಿಟಿಕ್ ರೆಟಿನೋಪತಿ ಅಂತಿದೆ, ಎಂಡ್ಲೆಸ್ ಗೇಮ್ ಆಫ್ ಒಂದು ದೋಷಗಳು ನಡೀತಾ ಇರುತ್ತೆ. ಅದನ್ನು ಲೇಸರು ಇಂಜೆಕ್ಷನ್ ಮಾಡಿ 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 ಸೋಲದೇ ಆಗುತ್ತೆ, ಕೊನೆಗೆ ಸೋಲು ಅಂತ ಬರುತ್ತೆ. ಅದನ್ನು ಆ ಜರ್ನಿಯಲ್ಲಿ ನಾವು ಇಂಜೆಕ್ಷನ್ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಲೇಸರು ಇಂಜೆಕ್ಷನ್ ಬೇಕಾಗುವ ಸಂದರ್ಭಗಳು ಬರೋದನ್ನು ನಾನು 10ರಲ್ಲಿ 8 ತಡಿತೀನಿ ಫಸ್ಟಿಗೆ ಹೇಳೋಕ್ಕೆ ಅವಕಾಶ ಇದೆ. ಆಯಿತು, ಬಂದ್ಬಿಟ್ಟಿದೆ ಒಂದಷ್ಟು ತೊಂದರೆಗಳು. ನಿಮಗೆ ಅದರದ್ದು ಉಪಯೋಗ ಅವಶ್ಯಕತೆ ಫ್ರೀಕ್ವೆನ್ಸೀಸು ಅದು ಬರುವಂಥ ಸಾಧ್ಯತೆಯನ್ನು ಕಡಿಮೆ ಮಾಡೋದು ನನಗೆ ಖಂಡಿತ ಆಗುತ್ತೆ. ನನಗೆ ಆಯುರ್ವೇದಕ್ಕಾಗತ್ತೆ. ಇನ್ನು ಬಂತು ನಿಮಗೆಲ್ಲ ಬಂದೆಲ್ಲ ಔಷಧಿ ತಗೊಂಡು ಇನ್ನೂ ಒಂದಷ್ಟು ಬಂದಿರುವಂಥ ಕಾಂಪ್ಲಿಕೇಶನ್ಸಿಂದ ತಾಪವನ್ನು ನಾನು ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಕ್ಕೆ. ಸೊ ದೇರ್ ಆರ್ ಮೆನಿ ಸಿಚುವೇಶನ್ಸ್ ವೇರ್ ವೆಸ್ಟರ್ನ್ ಅಂದರೆ ಅಲೋಪತಿಕ್ ಡಾಕ್ಟರ್ಸೇ ಇದಕ್ಕೆ ಏನಾದ್ರು ಬೇರೆ ಮೆಡಿಸಿನ್ ಮಾಡ್ತಾ ಇದ್ದಾರಾ ಅಂತ ಕೇಳ್ತಾ ಇದ್ದಾರೆ. ಈಗ ಯಾಕಂದರೆ ಅವರಿಗೆ ಫ್ರೀಕ್ವೆನ್ಸಿ ಆಫ್ ಇಂಜೆಕ್ಷನ್ಸ್ ಕಮ್ಮಿ ಆಗ್ತಿದೆ. ಅಥವಾ ಎಷ್ಟೋ ಸಲ ಲೇಸರ್ ಬೇಕಾದಲ್ಲಿ ಇನ್ನೊಂದು 15 ದಿನ ಬಿಟ್ಟು ಬಂದು ನೋಡಿದಾಗ 15 ದಿನದಲ್ಲಿ ಸುಮಾರು ವ್ಯತ್ಯಾಸ ಆಗಿದೆ, ಬೇಡ ಅಂತ ಅನಿಸ್ತಿದೆ, ಸರ್ಜರಿ ಮಾಡಬೇಕು, ಕೆಲವೊಂದೆಲ್ಲ ಯಾಕೋ ಬೇಡ ಅನಿಸ್ತಿದೆ, ಪ್ರಯಾಣ ಮಾಡ್ತೀನಿ ಅಂತ ಹೇಳ್ತಿದೆ. ಸೊ ಅವೆಲ್ಲವೂ ಕೂಡ ಅಂದರೆ ನಮ್ಮ ಸೈನ್ಸಲ್ಲಿ ಬರ್ತಿರುವಂಥ ಅದರದ್ದು ಅಪ್ಲಿಕೇಶನ್
ನಾವು ಇನ್ನು ಪ್ಯೂರ್ ಆದಷ್ಟು ಕೂಡ ವಿ ಕ್ಯಾನ್ ಅಪ್ಲೈ, ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಇಟ್ ಅನದರ್ 5 or 10 years. ನಾವು ಆತ್ಮೀಕವಾಗಿಯೂ ಕೂಡ ತಕ್ಕ ಟಾರ್ಗೆಟ್ ಮಾಡೋಕ್ಕೆ ಖಂಡಿತ ಆಗುತ್ತೆ. ಅಂದ್ರೆ ನಾನು ಹೇಳಿದ್ರೆ ನನ್ನ ಟಾರ್ಗೆಟ್ ಐ ವಿಲ್ ರೀಚ್ ದೇರ್ ಇನ್ ಅನದರ್ ಫ್ಯೂ ಇಯರ್ಸ್. ಅದನ್ನ ಒಂದೊಂದು ಅವಸ್ಥೆಗಳನ್ನ ಹಿಡಿಯಕ್ಕೆ ಅದಕ್ಕೆ ನಾನು ಈಗ ಐ ಆಮ್ ಲರ್ನಿಂಗ್ ಇನ್ ಸ್ಟೂಡೆಂಟ್, ಐ ವಿಲ್ ರೀಚ್ ಬಟ್ ಅಪ್ಲೈ ಮಾಡಕ್ಕೆ ಬರುತ್ತೆ. ಅದು ಡಯಾಬಿಟಿಸ್ ಗ್ಲೋಕೋಮಾ ಕೇಸ್, ಯು ಕ್ಯಾನ್ ಟ್ರೀಟ್ ಗ್ಲೋಕೋಮಾ ಕೇಸಸ್ ಇನ್ ಡಿಫ್ರೆಂಟ್. ಯು ಡೋಂಟ್ ನೀಡ್ ಟು ಸಬ್ಸ್ಟಿಟ್ಯೂಟ್ ವೆಸ್ಟರ್ನ್ ಅಲೋಪತಿಕ್ ಅಯೋಪಿ ಲೋರಿಂಗ್ ಡ್ರಾಪ್ಸ್. ಅದಕ್ಕೆ ನಾವು ರೆಸ್ಟ್ರಿಕ್ಟ್ ಆಗಬೇಕಂತಿದ್ದೀನಿ. ಸೊ ಅದನ್ನ ಅವ್ರು ಮಾಡ್ತಾರೆ. ಅದನ್ನ ರಿಪ್ಲೇಸ್ ಮಾಡೋದಕ್ಕೆ ಇನ್ನೊಂದು ಡ್ರಾಪ್ ಹುಡುಕೋದಕ್ಕೆ ಆಗಲ್ಲ, ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಯು ಟ್ರೈಡ್ ಇನ್ ಶ್ರೀಧರಿಯಂ ಫಾರ್ 1 year. ತುಂಬಾ ಗ್ಲೋಕೋಮದ್ದೇ ಒಂದು ಪ್ರಾಜೆಕ್ಟ್ ತಗೊಂಡು ಮೋರ್ ದೆನ್ 800 ಪೇಷಂಟ್ಸ್ ಮಾಡಿದ್ರು. ಅದನ್ನ ರಿಪ್ಲೇಸ್ ಮಾಡೋಕ್ಕೆ ಬೇರೆ ಬೇರೆ ಡ್ರಾಪ್ಸ್ ಅನ್ನು ಟ್ರೈ ಮಾಡಿದ್ರು ಕೂಡ ಆ ಡ್ರಾಪ್ ಅನ್ನು ಅದೇ ತರದಲ್ಲಿ ಅಯೋಪಿನ 15-18 ಇಡಕ್ಕಾಗಲಿಲ್ಲ. ಸೊ ಆಯುರ್ವೇದಕ್ಕೆ ಆಗೋದಿಲ್ಲ ಅಂತ ಇಲ್ಲ. ದ ಡೆಫಿನೇಷನ್ ಆಫ್ ಗ್ಲೋಕೋಮಾ ಇಟ್ಸೆಲ್ಫ್, ಗ್ಲೋಕೋಮಾ ಇಸ್ ನಾಟ್ ಎ ಸಿಂಗಲ್ ಡಿಸೀಸ್, ಇಟ್ಸ್ ಎ ಗ್ರೂಪ್ ಆಫ್ ಡಿಸೀಸಸ್. ಅದೇ ಒಂದು ಬಂತು. Intraocular pressure is one of the important risk factors, but not the only risk factor. There are other risk factors and other disease factors. ಅದು ಇನ್ನೂ ಕೂಡ ಪ್ರಾಬ್ಲಮ್ ನಡ್ಕೊಂಡು ಹೋಗ್ತಿದೆ. ಅವನ ದೃಷ್ಟಿ ಎವೆಂಚುಯಲಿ ಅವನಿಗೆ ಕಮ್ಮಿ ಆಗುತ್ತೆ. ಎಲ್ಲದನ್ನು ನಾನು ಕಡಿಮೆ ಮಾಡ್ಬೋದು, ನಾನು ಮಾಡೋಕ್ಕಾಗತ್ತೆ. ರೋಗ ಬಂದಿದ್ದನ್ನು ಮಾಡೋದಕ್ಕೆ ಈಗಿನ ಸಮಾಜಕ್ಕೆ ನಸ್ಯಾದಿಗಳು ನಮ್ಮದು ನಿತ್ಯ ನಸ್ಯ. ಅವನಿಗೆ ಯಾಕೆ ಒಂದು ಟ್ರಬೈಕ್ಯುಲರ್ ಮೆಶ್ವರ್ ಕೋಟ್ ಇರುತ್ತೆ, ಟ್ರಬೈಕ್ಯುಲರ್ ಮೆಶ್ವರ್ಗೆ ಯಾಕೆ ಹಾರ್ಟ್ ಆಗುತ್ತೆ? ಆಗೋದಿಲ್ಲ. ಯೂಸ್ ದ ನಸ್ಯನ. ಐ ಕನ್ವಿನ್ಸ್ ಫಾರ್ ಮೈ ಸೆಲ್ಫ್ ಫಸ್ಟ್. ಇಷ್ಟಿಷ್ಟು ಮಾಡ್ತಿದ್ದೀನಿ, ಮಾಡ್ಕೊಳ್ಳೋದು. ನಾನು ಈಗ ಹೇಳ್ತೀನಿ, ಇನ್ನು ತೊಂದರೆ ಬರೋದಿಲ್ಲ, ಈಗ ಹಿಂದೆ ಬೇಡ. ಇನ್ನೊಬ್ಬ ಯಾವನ ತೊಂದರೆ ಬಂದ ತಕ್ಷಣ ಅಯ್ಯೋ ಇಂಡಕ್ಟಿವ್ ಹೇಳಿದ್ರು, ಅವನಿಗೆ ಹೇಳಿ ನಾವೆಲ್ಲ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ನೆಗೇನು ಹೇಳಿದ್ರು, ಆಯುರ್ವೇದ ಹೇಳ್ತಿದ್ದಲ್ಲ. ಸೊ ಅದನ್ನೇ ಹೇಳ್ತಾರೆ, ಆಯುರ್ವೇದ ಹಿಂಗೆ ಹೇಳ್ತಿದೆ ಅನ್ನೋದು ನಾವು ಪ್ರೊಪಗೇಟ್ ಮಾಡಿ ಅದ್ಭುತವಾಗಿ ನಾವು ಮಾಡ್ಬೋದು. ಪ್ರಿವೆನ್ಷನ್ ಆಯುರ್ವೇದ ಹೆಂಗೆ ಈಗ ಡಿಸೀಸ್ ಹೆಂಗೆ ಅಂದರೆ, ನನ್ನ ಇನ್ನೊಬ್ರು ಹೇಳ್ತಾ ಇದ್ರು, ಅಂದರೆ ಒಬ್ಬರು ಗುರುಗಳು, ನನಗೆ ವಿ ಹ್ಯಾವ್ ಟೇಕನ್ ದ ಮೆಡಿಕಲ್ ಸೈನ್ಸ್ ಹ್ಯಾಸ್ ಟೇಕನ್ ಓತ್ ಇನ್ ಸಚ್ ಎ ವೇ ದಟ್ ಈ ಜಗತ್ತಿನಲ್ಲಿ ಒಬ್ಬನೂ ಕೂಡ ಆರೋಗ್ಯವಂತನಾಗಿರುವುದಕ್ಕೆ ನಾವು ಬಿಡುವುದಿಲ್ಲ. ಐ ಡೋಂಟ್ ಕೇರ್ ಅಬೌಟ್ ಯುವರ್ ಫುಡ್ ಆಕ್ಟಿವಿಟೀಸ್, ಏನು ಥಿಂಕ್ ಮಾಡ್ತಿದ್ಯಾ, ಏನು ಮಲಗಿದ್ಯಾ, ನೀ ಏನಾದ್ರು ಮಾಡ್ಕೊಂಬ, ಐ ವಿಲ್ ಟ್ರೀಟ್ ಯು. ದಟ್ ಈಸ್ ದ ಅಪ್ರೋಚ್ ಮೈ ಮೆಡಿಕಲ್ ಸೈನ್ಸ್. ಸೊ ಏನಾದ್ರು ಮಾಡ್ಕೊಂಬ, ಐ ಹ್ಯಾವ್ ಬೆಟರ್ ಮೆಡಿಸಿನ್, ಪಾಶುಪದಾರ್ಥ, ಬ್ರಹ್ಮಾಸ್ತ್ರ ಎಲ್ಲ ಹಾಕಿ ನಾನು ಹಾಕ್ಬಿಡ್ತೀನಿ. ನನ್ನ ದೋಷ ಸುಳ್ಳದ ಜೊತೆ ಶರೀರವನ್ನು ಸುಡ್ತೀನಿ, ಆರೋಗ್ಯವನ್ನೇ ಸುಡ್ತಾ ಇದೀವಲ್ಲ. ಸೊ ಅಲ್ಲೆಲ್ಲ ಇದನ್ನ ಮಾಡೋದಕ್ಕೇನು ಆಯುರ್ವೇದದಲ್ಲಿ ಹೇಳಿರುವಂತ ಈ ನಿತ್ಯ ತತ್ವಗಳು, ದಟ್ಸ್ ವೈ ಆಯುರ್ವೇದ ಶಾಸ್ತ್ರ, ನಾಟ್ ಬಿಕಾಸ್ ಆಫ್ ಟೆಕ್ನಾಲಜಿ ಸಮಥಿಂಗ್. ಅದ್ರ ಹಿಂದಿರುವಂತ ಆ ತತ್ವಗಳ ಮೂಲಕ ಇದು ಶಾಸ್ತ್ರ. ಆ ತತ್ವಗಳು ಅದನ್ನೆಲ್ಲ ನಾವು ತಂದ್ರೆ ಹೊರಗಡೆ ಸಮಾಜ ಡೆಫಿನೆಟ್ಲಿ ವಿಲ್ ಅಕ್ಸೆಪ್ಟ್ ಇಟ್. ಎಕ್ಸಾಕ್ಟ್ ಸರ್, ನಿಮ್ಮ ವಿದ್ಯಾರ್ಥಿಗಳು ಹೇಳೋದನ್ನು ಕೇಳಿದ್ದೀವಿ. ನೀವು ಎಷ್ಟರ ಮಟ್ಟಿಗೆ ಅಂದರೆ ಪೇಷನ್ಸ್ ಅನ್ನು ಕನ್ವಿನ್ಸ್ ಮಾಡಿದ್ದೆಲ್ಲ ಮಾಡರ್ನ್ ಅಪ್ಥಾಲ್ಮಾಲಜಿಸ್ಟ್ಗಳು ಕೂಡ ನಿಮಗೆ ಕೇಸಸ್ ಅನ್ನು ಕಳಿಸ್ತಿರುವಂಥದ್ದು, ಇರುವಂತಹ ನಿಮ್ಮ ಪ್ರಾಕ್ಟೀಸ್ ಇರುವಂತಹ ಒಂದು ಗೈಡ್ಲೈನ್